ನಮಸ್ತೆ. ಇವತ್ತಿನ ಸೆಷನ್ನಲ್ಲಿ ಹೀಲಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ಆಲ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್ ಇನ್. ಹೀಲಿ ಡಿವೈಸು ಟೆಕ್ನಾಲಜಿ ಮುಖಾಂತರ ಮಾಡುವಂತಹ ಹೀಲಿಂಗಿಗೆ ಉಪಯೋಗಿಸ್ತೇವೆ. ಹೋಲಿಸ್ಟಿಕ್ ಹೆಲ್ತ್ಗೆ, ವೆಲ್ಬೀಯಿಂಗಿಗೆ ಮತ್ತು ವೈಟಾಲಿಟಿ, ನಮ್ಮ ಎನರ್ಜಿ ಲೆವೆಲನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇದನ್ನು ನಾವು ಉಪಯೋಗಿಸ್ಕೊಳ್ಬೋದು. ಹೀಲಿಯ ಬಗ್ಗೆ ನಾವು ತಿಳ್ಕೊಳ್ಳೋ ಮುಂಚೆ ನಿಮ್ಮನ್ನು ನಾನು ಸುಮಾರು ಒಂದು 30 ವರ್ಷ, 40 ವರ್ಷ ಅಥವಾ 50 ವರ್ಷದ ಹಿಂದಿನ ಕಾಲಘಟ್ಟಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಇಷ್ಟಪಡ್ತೇನೆ. ಆ ಸಂದರ್ಭದಲ್ಲಿ ನಮಗೆ ಒಂದು ಟ್ರಾನ್ಸ್ಪೋರ್ಟೇಷನ್ಗೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಲಿಕ್ಕೆ ಯಾವ ಥರ ವ್ಯವಸ್ಥೆ ಇತ್ತು, ಹಾಗೆಯೇ ಇಲೆಕ್ಟ್ರಿಸಿಟಿ, ಪವರ್ ಎಷ್ಟು ಯೂಸ್ ಆಗ್ತಾಯಿತ್ತು, ಲೈಟ್ಗಳಿರ್ಬೋದು ನಮ್ಮ ಮನೆಗಳಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಉಪಯೋಗಿಸುವಂತಹ ಅಪ್ಲಯನ್ಸಸ್ ವಸ್ತುಗಳು, ಎಲೆಕ್ಟ್ರಾನಿಕ್ ವಸ್ತುಗಳು, ಮಿಕ್ಸಿ, ಗ್ರೈಂಡರು, ವಾಷಿಂಗ್ ಮೆಷಿನು, ಫ್ಲೋರ್ ಕ್ಲೀನರ್ಸ್ಗಳು, ಟಿ ವಿ, ಲ್ಯಾಪ್ಟಾಪ್, ಮೊಬೈಲ್ ಇತ್ಯಾದಿ ಇತ್ಯಾದಿ. ಸೊ ಇದೆಲ್ಲ ಯಾವುದೂ ಕೂಡ ಇಲ್ಲದೇ ಇದ್ದಂತಹ ಒಂದು ಜಮಾನ. ಹಾಗೆಯೇ ಟ್ರಾನ್ಸ್ಪೋರ್ಟೇಷನ್ಗೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂತಾದರೆ ತುಂಬ ಜಾಸ್ತಿ ಸಮಯ ನಮಗೆ ಬೇಕಾಗ್ತಿತ್ತು. ಒಂದು ನಾವು ನಡ್ಕೊಂಡು ಹೋಗಬೇಕಾಗಿತ್ತು, ಇಲ್ಲ ಎತ್ತಿನ ಗಾಡಿ ಈ ಥರ ವ್ಯವಸ್ಥೆ ಇದ್ದವರು ಅದನ್ನು ಮೇಂಟೈನ್ ಮಾಡ್ತಾಯಿದ್ರು. ತುಂಬ ಶ್ರೀಮಂತರಲ್ಲಿ ಕಾರುಗಳು ಇತ್ಯಾದಿ ಇತ್ತು. ಆದರೆ ಜನಸಾಮಾನ್ಯರಿಗೆ ಓಡಾಟ ಕಷ್ಟನೇ. ಸೊ ನಾವೆಲ್ಲ ಚಿಕ್ಕವರಿದ್ದಾಗ ನನ್ನ ಅಜ್ಜ ಹೇಳೋರು, ಕಾಶಿಗೆಲ್ಲ ಹೋಗೋದು ಅಂತಂದರೆ ವಾಪಸ್ ಬರ್ತಾರೆ ಅನ್ನೋವಂಥ ಗ್ಯಾರಂಟಿ ಕೂಡ ಇಲ್ಲ ಅಂತ. ವಾಪಸ್ ಬಂದರೆ ಬೋನಸ್ ಅನ್ನೋ ಥರ. ಸೊ ಕಾಶಿಗೆ ಅಥವಾ ತೀರ್ಥಯಾತ್ರೆಗಳಿಗೆ ಎಲ್ಲೆಲ್ಲಿ ಹೋಗ್ತಾರೋ ವಾಪಸ್ ಬಂದರೆ ಅದು ಬೋನಸ್ಸು. ಆ ನಂತರ ಅವ್ರಿಗೇನು ಲೈಫ್ ಸಿಗ್ತದೆ. ಸೊ ಇಟ್ ಈಸ್ ಪಾಸಿಬಲ್ ಕಾಡಲ್ಲೆಲ್ಲಾದರೂ ಪ್ರಾಣಿಗಳ ಜೊತೆ ಅಟ್ಯಾಕ್ ಎಲ್ಲ ಆಗಿ ತೀರು ಹೋಗುವಂಥದ್ದು, ಅಥವಾ ಬೇರೆ ಯಾವುದೇ ರೀಸನ್ಗೆ, ಈವನ್ ಹಾಸ್ಪಿಟಲ್ನ ವ್ಯವಸ್ಥೆಯನ್ನು ನೀವು ಮನಸ್ಸಿಗೆ ತಂದುಕೊಳ್ಳೋದಾದರೆ ಯಾವುದಾದ್ರೊಂದು ಕಾಯಿಲೆಗಳು ಬಂದು ತೀರು ಹೋಗುವಂಥದ್ದು ಇತ್ಯಾದಿಗಳೆಲ್ಲ ಇತ್ತು. ಆದರೆ ಫಾಸ್ಟ್ ಫಾರ್ವರ್ಡ್ ಇವಾಗ 2021ಗೆ ನೀವು ನಮ್ಮನ್ನು ನೋಡ್ಕೊಳ್ಳೋದಿದ್ರೆ ನಾವು ಈ ಎಲ್ಲ ವಿಚಾರಗಳಲ್ಲಿ ನಮ್ಮಲ್ಲಿ ಬಹುವಾದಂತಹ ಅಡ್ವಾನ್ಸ್ಮೆಂಟ್ ಏನು ಹೇಳ್ತೇವೆ ಅದು ಆಗಿದೆ ಅಲ್ವಾ. ಸೊ ಟ್ರಾನ್ಸ್ಪೋರ್ಟೇಷನ್ಗೆ ನಾವು ಬೈಕು, ಕಾರುಗಳಿಂದ ಹಿಡಿದು ಶಿಪ್ಸು, ಹಾಗೆಯೇ ಏರೋಪ್ಲೇನ್ಗಳು, ಪ್ಲೇನಲ್ಲಿ ಕೂಡ ಒಂದು ಜಾಗದಿಂದ, ಒಂದು ಜಗತ್ತಿನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸುಮಾರು 24ರಿಂದ 36 ಗಂಟೆಗಳಲ್ಲಿ ನಾವು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಒಂದು ವ್ಯವಸ್ಥೆ ಕೂಡ ಇವಾಗಿದೆ. ಕಮ್ಯುನಿಕೇಷನ್ ಅಂತೂ ಮೊದಲು ಇಲ್ಲದೇ ಇದ್ದಂತಹ ಕಮ್ಯುನಿಕೇಷನ್ಸ್ಗಳು ಇವಾಗ ಸಾಧ್ಯ ಆಗ್ತಾ ಇದೆ. ಪೇಜರ್ಗಳ ಒಂದು ಜಮಾನ ಇತ್ತು. ಆ ನಂತರದಲ್ಲಿ ಮೊಬೈಲ್ ಫೋನ್ಗಳು ಕೂಡ ಫಿಲ್ಮ್ ಆ್ಯಕ್ಟ್ರಸ್ಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಲ್ಲಿ ಸ್ಪೈಸ್ ಇದು ಬಂದಾಗ 1 ನಿಮಿಷಕ್ಕೆ 17 ರೂಪಾಯಿ, 23 ರೂಪಾಯಿ ಈ ಥರ ಎಲ್ಲ ನಾವು ಕೇಳಿದ್ದಿದೆ ಚಿಕ್ಕವರಾಗಿದ್ದಾಗ. ಆ ನಂತರ ಅದರಲ್ಲಿ ಅಡ್ವಾನ್ಸ್ಮೆಂಟ್ ಆಗ್ತಾ ಆಗ್ತಾ ಪ್ರೈಸಸ್ ಕೂಡ ಕಮ್ಮಿ ಬಂತು, ಮತ್ತು ತುಂಬ ಅಫೋರ್ಡೆಬಲ್ ಪ್ರೈಸಿಗೆ ಎಲ್ಲರಿಗೂ ಸಿಗ್ತಾ ಬಂತು. ಆ್ಯಂಡ್ ಈ ಕ್ಷಣದಲ್ಲಿ ನಮ್ಗೆ ಯಾವಾಗ ಬೇಕು ಅಂತ ಅನ್ಸುತ್ತೋ ಆ ಕ್ಷಣಕ್ಕೆ ಯಾವ ವ್ಯಕ್ತಿಯ ಜೊತೆಗೆ ಆ ಡಿವೈಸ್ ಇದೆಯೋ ಅವ್ರ ಜೊತೆಗೆ ನಾವು ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಂತಹ ಒಂದು ಇಂಪ್ರೂವ್ಮೆಂಟ್ ಆಗಿದೆ. ಹಾಗೆಯೇ ಬರೀ ಮಾತು ಮಾತ್ರ ಅಲ್ಲ, ನಮ್ಮ ವಿಡಿಯೋವನ್ನು ಕೂಡ, ಫೋಟೋ ಮತ್ತು ವಿಡಿಯೋ ನಾವು ಹೇಗಿರ್ತೇವೋ ಅದರ ಪಿಕ್ಚರೈಸೇಷನ್ ಕೂಡ ನಾವು ಅದೇ ಕ್ಷಣದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ, ಪ್ರೊವೈಡೆಡ್ ವಿ ಹ್ಯಾವ್ ದ ಡಿವೈಸ್ ಆ್ಯಂಡ್ ದ ಸೆಟಪ್, ಇಂಟರ್ನೆಟ್ಟು ಮತ್ತು ನಮ್ಮ ಡಿವೈಸ್, ಲ್ಯಾಪ್ಟಾಪು ಅಥವಾ ಮೊಬೈಲು. ಈ ಥರ ಇದ್ದಾಗ ಈ ಸಂವಹನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಈ ಕ್ಷಣದಲ್ಲಿ. ಈ ಪರ್ಟಿಕ್ಯುಲರ್ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಿ ಅಂತಾದರೂ ಕೂಡ ಅದು ಕೂಡ ಈ ಒಂದು ಟೆಕ್ನಾಲಜಿಯ ಸಹಾಯದಿಂದನೇ. ನಾವು ಇದೇ ಒಂದು ಎನಾಲಜಿಯನ್ನು ಹೀಲಿಂಗ್ ಕ್ಷೇತ್ರಕ್ಕೆ, ಆರೋಗ್ಯಕ್ಕೆ ಪಟ್ಟ ಹಾಗೆ ನಾವು ಕಂಪೇರ್ ಮಾಡೋದಿದ್ರೆ, ಅಂದಿನ ದಿನಗಳಲ್ಲಿ ನಾವು ಕೇಳಿದ ಹಾಗೆ ಕೆಲವು ಸಿದ್ಧ ಪುರುಷರು ಅಂತ ಇರ್ತಿದ್ರು. ಅವರು ಕೇವಲ ನಮ್ಮ ಮನೆಗೆ ಬಂದು ಒಂದು ಅವರ ಕೋಲನ್ನು ಇಟ್ಟು
ಹೋದ ನಂತರ ಅವರಿಗೆ ಆ ಮನೆಗೆ ತುಂಬ ಸಮೃದ್ಧಿ ಆದಂಥದ್ದು, ಅಥವಾ ಅವರು ಬಿಟ್ಟು ಹೋದಂತಹ ಕೃಷ್ಣಾಜಿನ ಇರ್ಬೋದು, ಅದು ಬಿಟ್ಟು ಹೋದ ನಂತರ ಆ ಮನೆಗೆ ತುಂಬ ಅನುಕೂಲ ಆಗಿರುವಂಥದ್ದು ಇತ್ಯಾದಿಗಳನ್ನೆಲ್ಲ ನಾವು ಕಥೆಗಳನ್ನು ಕೇಳಿದ್ದೇವೆ. ಹಾಗೆಯೇ ಮಕ್ಕಳಾಗದವರಿಗೆ ಹರಸಿ ಮಗುವಾಗುವಂಥದ್ದು, ಅಥವಾ ಕಾಯಿಲೆ ಇದ್ದಂತಹ ವ್ಯಕ್ತಿಗಳಿಗೆ ಸಿದ್ಧಪುರುಷರು ಬಂದು ಆಶೀರ್ವಾದ ಮಾಡಿದಾಗ ಅವರಿಗೆ ಆ ಕಾಯಿಲೆಯನ್ನು ಗುಣ ಮಾಡಿ ಅವರು ಆರಾಮವಾದಂಥ ಜೀವನ ನಡೆಸುವಂಥದ್ದು, ಅದನ್ನೆಲ್ಲ ನಾವು ಕೇಳಿದ್ದೇವೆ ಕಥೆಗಳನ್ನು. ಸೊ ಆ ನಂತರದಲ್ಲಿ ವರ್ಷಗಳು ಕಳೀತಾ ಹೋದ ಹಾಗೇನೆ ಈ ಟೆಕ್ನಿಕ್ಗಳು ಏನು ಹೀಲಿಂಗ್ನ ಟೆಕ್ನಿಕ್ಗಳೇನಿದೆ ಅದು ಹೆಚ್ಚು ಹೆಚ್ಚು ಜನರಿಗೆ ಪ್ರಚಲಿತವಾಗ್ತಾ ಹೊಸ ರೀತಿಯಲ್ಲಿ ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಆಗಿ ಅದು ಪಾಪ್ಯುಲರ್ ಆಗ್ತಾ ಬಂತು. ಈಗ ರೇಖಿಯನ್ನೆಲ್ಲ ನೋಡೋದಿದ್ರೆ ಅದೇ ತರಹದ ಎನರ್ಜಿ ಬೇಸ್ಡ್ ಟೆಕ್ನಿಕ್ಸ್ಗಳು ತುಂಬ ಪಾಪ್ಯುಲರ್ ಆಗ್ತಾ ಹೆಚ್ಚು ಹೆಚ್ಚು ಜನರನ್ನು ತಲುಪಲಿಕ್ಕೆ ಸಾಧ್ಯ ಆಯಿತು. ಇತ್ತೀಚೆಗಂತೂ ನಾವು ನೋಡಿದ ಹಾಗೆ ಸುಮಾರು ಒಂದು 10 ವರ್ಷದಿಂದ ಈಚೆಗೆ ಸಾಕಷ್ಟು ಜನ ಈ ಹೀಲಿಂಗನ್ನು ಡೈರೆಕ್ಟಾಗಿ ಮತ್ತು ಡಿಸ್ಟೆಂಟಾಗಿ ದೂರದಿಂದ ಕೂಡ ಹೀಲಿಂಗ್ ಮಾಡಿ ರಿಸಲ್ಟ್ ಬಂದದನ್ನು ನೀವು ನೋಡಿರ್ತೀರಿ. ನಿಮ್ಮ ಸ್ವಂತ ಅನುಭವಕ್ಕೂ ಬಂದಿರ್ಬೋದು, ಅಥವಾ ನಿಮ್ಮ ಸಂಬಂಧಿಕರಲ್ಲಿ, ಫ್ರೆಂಡ್ಸ್ಗಳಲ್ಲಿ, ಅಥವಾ ಟಿ ವಿಯಲ್ಲೆಲ್ಲ ನೀವು ನೋಡಿರ್ತೀರಿ. TV9 ಹೀಗೂ ಉಂಟೆ ಅಂತ ಒಂದು ಪ್ರೋಗ್ರಾಮ್ ಇರೋದನ್ನು ನೀವು ನೋಡಿದ್ರೆ ಆ ಪ್ರೋಗ್ರಾಮ್ನಲ್ಲಿ ಕೂಡ ಸಾಕಷ್ಟು ರೀತಿಯ ಈ ಥರ ಪವಾಡಗಳನ್ನು ಅವರು ತೋರಿಸ್ತಾರೆ. ಈ ಥರ ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳು ಸಾಕಷ್ಟು ಈಗ ಬಂದಿದೆ, ಪ್ರಚಲಿತದಲ್ಲಿದೆ. ಆ್ಯಂಡ್ ಇಟ್ ಈಸ್ ಹ್ಯಾಪನಿಂಗ್ ನಾವು ಈಗ ಕರೆಂಟಾಗಿ ಅದು ಕೂಡ ಆಗ್ತಾ ಇದೆ. ಹಾಗೆಯೇ ಡೈರೆಕ್ಟ್ ಹೀಲಿಂಗು, ಡಿಸ್ಟೆಂಟ್ ಹೀಲಿಂಗು, ಅದರ ಜೊತೆಗೆ ಗ್ರೂಪ್ ಹೀಲಿಂಗ್ನ ಕಾನ್ಸೆಪ್ಟ್. ಸೊ ಒಂದು ಸಮೂಹವಾಗಿ ಒಂದೇ ರೀತಿಯ ಟೆಕ್ನಿಕ್ಕನ್ನು ಎಲ್ಲರೂ ಸೇರಿಕೊಂಡು ಮಾಡೋದ್ರಿಂದ ಕೂಡ ಒಳ್ಳೆ ರೀತಿಯ ರಿಸಲ್ಟ್ಸ್ಗಳು ಬರ್ತಾ ಇವೆ, ಸ್ವಂತಕ್ಕೆ ಕೂಡ ಬೇರೆಯವ್ರಿಗೆ ಕೂಡ. ಸೊ ಈ ತರಹದ ಅಡ್ವೆಂಟ್ ಅಂತ ಏನು ಹೇಳ್ತೇವೆ ಅದು ಆಗಿದೆ ಹೀಲಿಂಗ್ ಕ್ಷೇತ್ರದಲ್ಲಿ. ಹಾಗೆಯೇ ಪ್ಯಾರಲಲ್ ಆಗಿ ಟೆಕ್ನಾಲಜಿ ಬೇಸ್ಡ್ ಹೀಲಿಂಗಿನ ರಿಸರ್ಚ್ ಕೂಡ ನಡೀತಾ ಇತ್ತು. ಆ್ಯಂಡ್ ವೆರಿ ರೀಸೆಂಟ್ಲಿ ಒಂದು 2 ವರ್ಷದಿಂದ ಈಚೆಗೆ ಟೈಮ್ ವೇಬರ್ ಅಂತ ಒಂದು ಡಿವೈಸ್ ಏನಿತ್ತು ಅದರ ಒಂದು ಸ್ಮಾಲರ್ ವರ್ಷನ್, ಅದರ ಒಂದು ಸಣ್ಣ ವರ್ಷನ್ನು ಹೀಲಿ ಅಂತ ಇಂಟ್ರೊಡ್ಯೂಸ್ ಆಗಿದೆ. ಸೊ ಅದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಹೆಚ್ಚಿನ ಮಾಹಿತಿ. ಸೊ ಈ ಟೈಮ್ ವೇಬರ್ನ ಮಾಹಿತಿಯನ್ನು ಕೊಡಬೇಕು ಅಂತಂದರೆ ಇದು ಸ್ವಲ್ಪ ಪ್ರೊಫೆಷನಲ್ ಲೆವೆಲ್ನಲ್ಲಿ ತುಂಬ ಹೆಚ್ಚು ಖರ್ಚು ಮಾಡಿಕೊಂಡು ನಾರ್ಮಲ್ ಪಬ್ಲಿಕ್ಕಿಗೆ ಎಫೋರ್ಡೆಬಲ್ ಅಲ್ಲದ ರೀತಿಯಲ್ಲಿ ಇರುವಂತಹ ಒಂದು ಡಿವೈಸು. ಅಲ್ಲಿ ಕೂಡ ಇದೇ ತರಹ ಫ್ರೀಕ್ವೆನ್ಸೀಸ್ಗಳನ್ನು ಉಪಯೋಗಿಸ್ಕೊಂಡು ಹೀಲಿಂಗನ್ನು ಮಾಡೋದಕ್ಕೆ ಆ ಡಿವೈಸನ್ನು ಯೂಸ್ ಮಾಡ್ತಾರೆ. ಮೊದಲು ಹೇಳಿದಾಗೆ ಅದರ ಇನ್ವೆಸ್ಟ್ಮೆಂಟ್ ಕಾಸ್ಟೇ ಜಾಸ್ತಿ ಇರೋ ಕಾರಣ ಅದರ ಹೀಲಿಂಗನ್ನು ಪಡಿಲಿಕ್ಕೆ ಕೂಡ ಹೆಚ್ಚು ದುಡ್ಡಿರೋರು, ಸೆಲೆಬ್ರಿಟಿಗಳು, ಸ್ಪೋರ್ಟ್ಸ್ಮೆನ್ಗಳು ಇತ್ಯಾದಿಗಳೆಲ್ಲ ಹೋಗಿ ಅದರ ಬೆನಿಫಿಟನ್ನು ಪಡ್ಕೊಳ್ತಾ ಇದ್ರು. ಅದೇ ವಿಚಾರವನ್ನು ಜನರಲ್ ಪಬ್ಲಿಕ್ಕಿಗೆ ತರಬೇಕು ಅಂತ ಅನ್ನುವಂಥ ದೃಷ್ಟಿಯಲ್ಲಿ ಈ ಹೀಲಿ ಡಿವೈಸನ್ನು ಸುಮಾರು ಒಂದು 2.5 ವರ್ಷದಿಂದ ಈಚೆಗೆ ಅದರಷ್ಟು ಫ್ರೀಕ್ವೆನ್ಸೀಸ್ನ ರೇಂಜ್ ಇಲ್ಲದೆ ಇದ್ರೂ ಕೂಡ ಯಾವುದು ಅತ್ಯಗತ್ಯವೋ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸಿಗೆ, ನಾರ್ಮಲ್ ಜನರಿಗೆ ಯಾವುದು ಅಗತ್ಯವಾಗಿ ಬೇಕೋ ಅಷ್ಟು ಫ್ರೀಕ್ವೆನ್ಸೀಸ್ಗಳನ್ನು ಒಟ್ಟು ಮಾಡಿಕೊಂಡು ಈ ಹೀಲಿ ಡಿವೈಸ್ನಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಸೊ ಈ ಹೀಲಿ ಡಿವೈಸ್ನ ಇಂಟ್ರೊಡಕ್ಷನ್ ಪಾರ್ಟು ಇದಕ್ಕೋಸ್ಕರ ನಾನು ಇಷ್ಟು ಹೇಳಿದೆ. ಅದಕ್ಕೋಸ್ಕರ ಹೀಲಿಗೋಸ್ಕರ ಇಂಡಿವಿಜುವಲೈಸ್ಡ್ ಮೈಕ್ರೋ ಕರೆಂಟ್ ಫ್ರೀಕ್ವೆನ್ಸಿ ಪ್ರೋಗ್ರಾಮ್ಸ್ ಅಂತ ಹೇಳ್ತಾರೆ, IMF ಅಂತ. ಅಂದರೆ ಒಬ್ಬ ವ್ಯಕ್ತಿಗೆ ಯಾವ ರೀತಿಯ ಮೈಕ್ರೋ ಕರೆಂಟಿನ ಫ್ರೀಕ್ವೆನ್ಸೀಸ್ಗಳು ಬೇಕು ಅಂತ ಅನಲೈಸ್ ಮಾಡುವಂಥ ಒಂದು ಸಿಸ್ಟಮ್ ಈ ಹೀಲಿನಲ್ಲಿ ಇದೆ. ಸೊ ಯಾವ ವ್ಯಕ್ತಿಗೆ ಯಾವ ತರಹದ ಫ್ರೀಕ್ವೆನ್ಸೀಸ್ಗಳು ಬೇಕು ಅಂತ, ಸೊ ಅದರ ಪ್ರಕಾರ ಆ ಡೇಟಾಬೇಸ್ನಲ್ಲಿ ಇರುವಂತಹ, ಅಂದರೆ ಅಲ್ಲಿ ಇರುವಂತಹ ಪ್ರೋಗ್ರಾಮ್ಸ್ಗಳ ದೊಡ್ಡ ಲಿಸ್ಟ್ನಿಂದ ಯಾವುದು ಅತ್ಯಗತ್ಯ ಇದೆಯೋ ಆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸೀಸನ್ನು ಈ ಪರ್ಟಿಕ್ಯುಲರ್ ಆ ವ್ಯಕ್ತಿಗೆ ಫ್ರೀಕ್ವೆನ್ಸೀಸನ್ನು ಕೊಡುವಂತಹ ಒಂದು ವ್ಯವಸ್ಥೆ ಇದು ಹೀಲಿ ಡಿವೈಸ್ನ ಕೆಲಸ. ಇನ್ನು ಈ ಡ್ರಗ್ಲೆಸ್ ಹೀಲಿಂಗ್ ಅಂತ ನಾವೇನು ಹೇಳ್ತೀವಿ, ಇದಕ್ಕೆ ಕೆಲವು ದೇಶಗಳಲ್ಲಿ ಮೆಡಿಕಲ್ ಅಪ್ಲಿಕೇಶನ್ಸ್ಗೋಸ್ಕರ
ಅದನ್ನು ಬಳಸ್ತಾ ಇದ್ದಾರೆ. ಈಗ ಯುರೋಪ್ ದೇಶದಲ್ಲಿ ಅದನ್ನು ಮೆಡಿಕಲ್ ಡಿವೈಸ್ ಅಂತ ಸರ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಭಾರತದಲ್ಲಿ ಕೂಡ ಅದು ಸರ್ಟಿಫಿಕೇಶನ್ ಆಗಿದೆ. ಬಟ್ ಕೆಲವು ದೇಶಗಳಲ್ಲಿ ಅದನ್ನು ಮೆಡಿಕಲ್ ಡಿವೈಸ್ ಅಂತ ಇನ್ನು ಕೂಡ ಪಬ್ಲಿಷ್ ಮಾಡ್ತಾ ಇಲ್ಲ. ದೇ ಹ್ಯಾವ್ ನಾಟ್, ಬಟ್ FDA ಇಂದ ಅದಕ್ಕೆ ಕ್ಲಿಯರೆನ್ಸ್ ಸಿಕ್ಕಿದೆ. ಪರ್ಮಿಷನ್ ಅಂತಲ್ಲ, ಅಂದರೆ ಕ್ಲಿಯರೆನ್ಸ್ ಸಿಕ್ಕಿದೆ. ಯು ಕ್ಯಾನ್ ಯೂಸ್ ದಿಸ್ ಡಿವೈಸ್ ಫಾರ್ ರೆಡ್ಯೂಸಿಂಗ್ ದ ಪೇಯ್ನ್, ಮತ್ತು ಊತ ಎಲ್ಲ ಆಗಿದ್ದಿದ್ರೆ ಅದನ್ನು ಯೂಸ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಅದಕ್ಕೆ ಕ್ಲಿಯರೆನ್ಸ್ ಸಿಕ್ಕಿದೆ. FDA ಕ್ಲಿಯರ್ಡ್ ಡಿವೈಸ್ ಇದು. ಇದರ ಫೌಂಡರ್ಸ್ ಮೊದಲನೆಯವರು ಮಾರ್ಕಸ್ ಮೀಕೆ ಅಂತ, ಇನ್ನೊಬ್ಬರು ಕ್ರಿಶ್ಚಿಯನ್ ಹ್ಯಾಲ್ಪರ್. ಸೊ ಈ ಇಬ್ಬರು ವ್ಯಕ್ತಿಗಳ ಕನಸಿನ ಕೂಸು ಅಂತ ಹೇಳ್ಬೋದು ಇದನ್ನು. ಸೊ ಈ ಟೈಮ್ ವೇವರ್ ಅಂತ ನಾನೇನು ಮೊದಲು ಹೇಳಿದೆ, ಅದನ್ನು ಕೂಡ ಮಾರ್ಕಸ್ ಮೀಕೆ ಅವರೇ ಇನ್ವೆಂಟ್ ಮಾಡಿದಂಥದ್ದು. ಸೊ ಮಾರ್ಕಸ್ ಮೀಕೆ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅವರು ಭಾರತದ ಜೊತೆಗೆ ಒಂದು ವಿಶೇಷವಾದಂತಹ ಸಂಬಂಧ ಇದೆ. ಯಾಕಂದರೆ ಇಲ್ಲಿ ಇದ್ದು ಅವರು ನಮ್ಮ ಪುರಾತನ ಶಾಸ್ತ್ರಗಳನ್ನು ಕಲ್ತ್ಕೊಂಡು ಅದರಲ್ಲಿ ಸಿಕ್ಕಂತಹ ಅನುಭೂತಿ ಮತ್ತು ಜ್ಞಾನ ವಿವೇಕವನ್ನು ಉಪಯೋಗಿಸಿಕೊಂಡೇ ಈ ಟೈಮ್ ವೇವರನ್ನು ಸಿದ್ಧ ಮಾಡಿದಂಥದ್ದು, ಅದನ್ನು ಇನ್ವೆಂಟ್ ಮಾಡಿದಂಥವರು. ಸಾಕಷ್ಟು ಬುಕ್ಸ್ಗಳನ್ನೆಲ್ಲ ಬರೆದಿದ್ದಾರೆ. ಇತ್ತೀಚೆಗೆ ಕೂಡ ಈ ಕೊರೋನಾ ಬರುವ ಮುಂಚೆ ಭಾರತಕ್ಕೆ ಬಂದು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಹರಿದ್ವಾರದಲ್ಲಿ ಒಂದು ಯೂನಿವರ್ಸಿಟಿಗೆ ಅವ್ರು ಬಂದು ಲೆಕ್ಚರ್ಸನ್ನು ಕೊಡ್ತಾಯಿದ್ರು. ಇನ್ನು ಈ ಕ್ರಿಶ್ಚಿಯನ್ ಹ್ಯಾಲ್ಪರ್ ವ್ಯಕ್ತಿ, ಇವರು ಕೋಫೌಂಡರ್ ಹೀಲಿದು. ಇವರ ಬಗ್ಗೆ ನಾನು ತಿಳ್ಕೊಂಡ ಹಾಗೆಯೇ ಹೆಚ್ಚು ವೀಗನ್ ಮತ್ತು ವೆಜಿಟೇರಿಯನ್ ರಿಲೇಟೆಡ್ ನ್ಯೂಟ್ರಿಷನ್ಸ್ ಬಗ್ಗೆ ಇವರ ಇನ್ವೆಸ್ಟ್ಮೆಂಟ್ಸ್ಗಳಿದೆ. ಮತ್ತು ರೈಟ್ ಟೈಮ್ನಲ್ಲಿ ಈ ಕ್ರಿಪ್ಟೋ ಕರೆನ್ಸಿ ಅಂತ ಏನು ನಾವು ಕೇಳ್ತಾ ಇದ್ದೀವಿ, ಇದರಲ್ಲಿ ಇನ್ವೆಸ್ಟ್ ಮಾಡಿದಂತಹ ವ್ಯಕ್ತಿ. ಸೊ ಇವರಿಗೆ ಸಾಕಷ್ಟು ಲಾಭ ಇದರಲ್ಲಿ ಬಂತು, ಅದನ್ನು ಅವರು ಈ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಸೊ ಕ್ರಿಶ್ಚಿಯನ್ ಹೆಲ್ಪರ್ ಅಂತ ವ್ಯಕ್ತಿ ಫಂಡಿಂಗಿಗೆ ರಿಲೇಟೆಡ್ ಆದಂತಹ ಹೆಲ್ಪನ್ನು ಮಾರ್ಕಸ್ ಮೀಕೆ ಅವರಿಗೆ ಕೊಡ್ತಾ ಬರ್ತಾ ಇದ್ದಾರೆ. ಸೊ ಹೀ ಈಸ್ ದ ಫೌಂಡರ್ ಫಾರ್ ದ ಹೀಲಿ. ಸೊ ಹೀಲಿಯ ವಿಷನ್ ಮತ್ತು ಮಿಷನ್ ಸ್ಟೇಟ್ಮೆಂಟನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇನೆ. ಸೊ ಯು ಕ್ಯಾನ್ ಪಾಸ್ ಇಟ್ ಆ್ಯಂಡ್ ರೀಡ್. ಬೇಸಿಕಲಿ ದೇ ವಾಂಟ್ ಟು ಹೆಲ್ಪ್ ದ ಹ್ಯುಮ್ಯಾನಿಟಿ ವಿತ್ ದ ನ್ಯೂ ರೆವಲ್ಯೂಷನರಿ ಪ್ರಾಡಕ್ಟ್ಸ್. ಹೊಸದಾಗಿ ರಿಸರ್ಚಲ್ಲಿ ಬಂದಂತಹ ಪ್ರಾಡಕ್ಟ್ಸ್ಗಳನ್ನು ಉಪಯೋಗಿಸ್ಕೊಂಡು ದೇ ವಾಂಟ್ ಟು ಹೆಲ್ಪ್. ಸೊ ಈ ಕಂಪನಿ ಇರುವಂಥದ್ದು ಜರ್ಮನಿನಲ್ಲಿ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು. ಬರ್ಲಿನ್ನಲ್ಲಿ ಆಫೀಸ್ ಇದೆ ಅವ್ರದ್ದು, ಮತ್ತು ಡೆವಲಪ್ಮೆಂಟ್ ಸೆಂಟರ್ಗಳು ಕೂಡ ಇದೆ. ಮಾರ್ಕಸ್ ಮೀಕೆ ಅವರು ಕೂಡ ಜರ್ಮನಿಯಲ್ಲೇ ಇರುವಂಥವರು. ಈ ಹೀಲಿಗೆ ಮೆಡಿಕಲ್ ಅಡ್ವೈಸರಿ ಬೋರ್ಡ್ ಇದೆ. ಸೊ ಇದರಲ್ಲಿ ಈ ಎಲ್ಲ ವ್ಯಕ್ತಿಗಳಿದ್ದಾರೆ. ನೀವು ಡಾಕ್ಟರ್ ನೀತಾ ಶಾ ಅವ್ರು ನೋಡಿದರೆ ಅವರು ಭಾರತದವರು. ಸೊ ಹೀಗೆ ಇದೇ ರೀತಿ ಬೇರೆ ಬೇರೆ ದೇಶಗಳಿಂದ ಮೆಡಿಕಲ್ ಅಡ್ವೈಸರಿ ಬೋರ್ಡ್, ಹೋಲಿಸ್ಟಿಕ್ ಹೆಲ್ತ್ನ ಅಡ್ವೈಸರಿ ಬೋರ್ಡಲ್ಲಿ ಇವರೆಲ್ಲ ಮೆಂಬರ್ಸ್ ಇದ್ದಾರೆ. ಇದರಲ್ಲಿ ಮೊದಲನೆಯವರು ನ್ಯೂನೋ ನೀನಾ ಅಂತ ಏನಿದ್ದಾರೆ. ಸೊ ಹೀ ಈಸ್ ವೆರಿ ಕೀ ಪರ್ಸನ್. ಅವರು ಸುಮಾರು 1.5 ಲಕ್ಷ ಫ್ರೀಕ್ವೆನ್ಸೀಸ್ಗಳನ್ನು ಒಟ್ಟು ಮಾಡಿ, ಯಾವ ಫ್ರೀಕ್ವೆನ್ಸೀಸ್ಗಳು ಒಟ್ಟು ಮಾಡಿದ್ರೆ ಯಾವ ರೀತಿಯ ಬೆನಿಫಿಟ್ ಸಿಗ್ತದೆ ಅನ್ನುವಂಥ ವಿಷಯದಲ್ಲಿ ರಿಸರ್ಚ್ ಮಾಡಿದರು. ಸೊ ಆ ಫ್ರೀಕ್ವೆನ್ಸೀಸ್ಗಳನ್ನು ಹೀಲಿಯ ಜೊತೆಗೆ ಇಂಟಿಗ್ರೇಟ್ ಮಾಡಲಿಕ್ಕೆ ಅವರು ಮುಖ್ಯವಾದಂಥ ಕಾರಣಕರ್ತರು. ಸೊ ನಾವೆಲ್ಲ ಇವರು ಈಗಲೂ ಕೂಡ ಫೇಸ್ಬುಕ್ಗಳಲ್ಲೆಲ್ಲ ಅವರ ಲೈವ್ ಪ್ರೋಗ್ರಾಮ್ಸ್ಗಳು ನಡೀತಾ ಇರ್ತದೆ. ಅವರಲ್ಲಿ ಒಂದು ಸರ್ಟಿಫಿಕೇಷನ್ ಪ್ರಾಸೆಸ್ ಕೂಡ ಇದೆ. ಇವರ ಸುಮಾರು 7 ಹೀಲಿಂಗ್ ಸೆಂಟರ್ಗಳು ಪೋರ್ಚುಗಲ್ನಲ್ಲಿ ನಡೀತಾ ಇದೆ. ಇವರು ಆಕ್ಸಿಜನೇಟೆಡ್ ವಾಟರ್ ಮತ್ತು ಈ ಫ್ರೀಕ್ವೆನ್ಸಿ, ಸೊ ಇದರ ಕಾಂಬಿನೇಷನ್ನಲ್ಲಿ ಹೀಲಿಂಗನ್ನು ಮಾಡ್ತಾ ಇದ್ದಾರೆ. ಸೊ ನಾನು ಕೇಳಿರೋ ಮಟ್ಟಿಗೆ ಇವರ ಕನ್ಸಲ್ಟೇಷನ್ನು ಮತ್ತು ರಿಸಲ್ಟು ತುಂಬ ಚೆನ್ನಾಗಿರೋದ್ರಿಂದಾಗಿ ಹೆಚ್ಚಿನ ಸೆಲೆಬ್ರಿಟೀಸ್ಗಳೆಲ್ಲ ಆಲ್ ಓವರ್ ದ ವರ್ಲ್ಡ್ ಅವ್ರ ಹತ್ರ ಬರ್ತಾರೆ. ಸೊ ಈ ಮ್ಯಾಪ್ನಲ್ಲಿ ಹೀಲಿಯ ಕರೆಂಟ್ ಫುಟ್ ಪ್ರಿಂಟು ಇದೆ ಇಲ್ಲಿ. ಸೊ ಯಾವುದು ಕೆಂಪು ಕಲರಲ್ಲಿ ಇದೆಯೋ ಅಲ್ಲೆಲ್ಲ ಹೀಲಿಯ ಪ್ರೆಸೆನ್ಸ್ ಇದೆ ಆಲ್ರೆಡಿ. ಸೊ ಸುಮಾರು 45 ದೇಶಗಳಲ್ಲಿ ಇದು ಸದ್ಯಕ್ಕೆ ಪ್ರಚಲಿತದಲ್ಲಿದೆ. ಇನ್ನು ಹೆಚ್ಚಿನ ಎಕ್ಸ್ಪಾನ್ಷನ್ ಆಗ್ತಾ ಇದೆ. ಹೆಚ್ಚಿನ ಅಂಶ ಯುರೋಪ್ನಲ್ಲಿ ಪೂರ್ತಿಯಾಗಿ ಕವರ್ ಆಗಿದೆ.
ಭಾರತ, ಅಮೇರಿಕಾ, ಕೆನಡಾ ಇಲ್ಲೆಲ್ಲ ಅಮೇರಿಕಾದಲ್ಲಿದೆ, ಕೆನಡಾದಲ್ಲಿ ಕೂಡ ಶಾರ್ಟ್ಲಿ ಅದು ಬರ್ತಾ ಇದೆ. ಆಸ್ಟ್ರೇಲಿಯಾದಲ್ಲಿದೆ, ನ್ಯೂಜಿಲೆಂಡಲ್ಲಿದೆ, ಹಾಗೆ ಸಿಂಗಪೂರ್, ಮಲೇಷ್ಯಾ ಈ ಏಷ್ಯನ್ ರಾಷ್ಟ್ರಗಳಲ್ಲಿ ಕೂಡ ಇದೆ. ಸೊ ಮೊದಲೇ ಹೇಳಿದಾಗೆ FDA ಇಂದ ಕ್ಲಿಯರೆನ್ಸ್ ಸಿಕ್ಕಿರುವಂತಹ ಒಂದು ಡಿವೈಸ್ ಇದು. ಭಾರತದಲ್ಲಿ ಕೂಡ ಸಾಕಷ್ಟು ಜನ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ಈ ಸ್ಲೈಡ್ನಲ್ಲಿ ನಮ್ಮ ದೇಹವನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಅನಲೈಸ್ ಮಾಡೋದಾದರೆ ಟಿಶ್ಯೂಸ್ ಆ್ಯಂಡ್ ಆರ್ಗನ್ಸು, ಅಲ್ಲಿಂದ ಸೆಲ್ಸ್ನಿಂದ ಮಾಲಿಕ್ಯೂಲ್ಸಿಂದ ಆಟಮ್ಸಿಂದ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಹೇಳ್ತೇವೆ. ಅಲ್ಲಿ ಮತ್ತೆ ನಾವು ಡಿಸಿಫರ್ ಮಾಡಿದರೆ ಅಲ್ಲಿರುವಂಥದ್ದು ಒಂದು ಎನರ್ಜಿ, ಒಂದು ಫ್ರೀಕ್ವೆನ್ಸಿ, ಮತ್ತೊಂದು ವೈಬ್ರೇಷನ್. ಸೊ ಅದನ್ನೇ ನಾವು ಇನ್ಫಾರ್ಮೇಷನ್ ಫೀಲ್ಡ್ ಅಂತ ಹೇಳ್ತೇವೆ, ಅಥವಾ ಪ್ರಭಾವಲಯ ಅಂತಲೂ ಹೇಳ್ಬೋದು ಕನ್ನಡದಲ್ಲಿ. ಬೇಸಿಕಲಿ ಒಂದು ಮಾಹಿತಿಯ ಫೀಲ್ಡ್, ಅದು ಮಾಹಿತಿಯ ಒಂದು ಕವರ್ ಆಗುವಂತಹ ಇರುವಂತಹ ಒಂದು ಫೀಲ್ಡನ್ನು ನಾವು ಇನ್ಫಾರ್ಮೇಷನ್ ಫೀಲ್ಡ್ ಅಂತ ಹೇಳ್ತೇವೆ. ಸೊ ನೀವು ನಿಕೋಲಾ ಟೆಸ್ಲಾನ ಕೋಟನ್ನು ಇಲ್ಲಿ ನಾವು ರಿಕಾಲ್ ಮಾಡೋದಾದರೆ, ಇಫ್ ಯು ವಾಂಟ್ ಟು ಫೈಂಡ್ ದ ಸೀಕ್ರೆಟ್ಸ್ ಆಫ್ ದ ಯೂನಿವರ್ಸ್, ಥಿಂಕ್ ಇನ್ ಟರ್ಮ್ಸ್ ಆಫ್ ಎನರ್ಜಿ, ಫ್ರೀಕ್ವೆನ್ಸಿ ಆ್ಯಂಡ್ ವೈಬ್ರೇಷನ್ ಅಂತ ಸುಮಾರು ವರ್ಷಗಳ ಹಿಂದೆಯೇ ಅವರು ಹೇಳಿರುವಂಥದ್ದು. ಸೊ ಇಲ್ಲಿ ಇದಕ್ಕೆ ಹೊಂದಿಕೆ ಆಗ್ತದೆ. ಸೊ ಬೇಸಿಕಲಿ ನಮಗೆ ಏನೇ ಅನಾಮಲಿ, ಏನೇ ಡಿಸೀಸು, ಏನೇ ಹೆಚ್ಚು ಕಮ್ಮಿ ನಮ್ಮ ದೇಹದಲ್ಲಿ ಆದದ್ದಿದ್ರೆ ಅದನ್ನು ನಾವು ಎನರ್ಜಿ, ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನನ್ನು ಸರಿ ಮಾಡ್ಕೊಳ್ಳೋದ್ರಿಂದಾಗಿ ಆ ಪರ್ಟಿಕ್ಯುಲರ್ ಇಶ್ಯೂ, ಪರ್ಟಿಕ್ಯುಲರ್ ಸಮಸ್ಯೆ ಸರಿ ಆಗ್ತಾ ಹೋಗ್ತದೆ ಅನ್ನುವಂಥದ್ದು ಇದರ ತಾತ್ಪರ್ಯ. ಇನ್ನು ಈ ಮೈಕ್ರೋ ಕರೆಂಟ್ನ ಫ್ರೀಕ್ವೆನ್ಸೀಸ್ಗಳು ನಮ್ಮ ದೇಹದ ಮೇಲೆ ಹೇಗೆ ಪರಿಣಾಮ ಬೀಳ್ತದೆ ಅನ್ನುವಂಥದ್ದು ಈ ಸ್ಲೈಡ್ನಲ್ಲಿದೆ. ಅಮಿನೋ ಆ್ಯಸಿಡ್ಸ್ ಟ್ರಾನ್ಸ್ಪೋರ್ಟೇಷನ್ ಇರಬಹುದು, ಅದು ಅಪ್ ಟು 40% ಜಾಸ್ತಿ ಆಗ್ತದೆ. ಹಾಗೆಯೇ ಪ್ರೋಟೀನ್ ಸಿಂಥಸಿಸ್ ಏನಾಗ್ತದೆ ನಮ್ಮ ದೇಹದಲ್ಲಿ, ಅದು ಅಪ್ ಟು 70% ಜಾಸ್ತಿ ಆಗ್ತದೆ. ATP ಪ್ರೊಡಕ್ಷನ್ ಅದು ಕೂಡ ಅಪ್ ಟು 500% ಜಾಸ್ತಿ ಆಗ್ತದೆ ಅಂತ. ಇನ್ನು ಈ ಸ್ಲೈಡಲ್ಲಿ ಎರಡು ರೀತಿಯಲ್ಲಿ ಆಗುವಂತಹ ಹೀಲಿಂಗನ್ನು ಇಲ್ಲಿ ಡಿಪಿಕ್ಟ್ ಮಾಡಲಾಗಿದೆ. ನೀವು ವೈಟ್ ಸೈಡ್ನಲ್ಲಿ ನೋಡೋದಾದರೆ, ಈ ಸೈಡ್ ನೋಡೋದಾದರೆ ಸೆಲ್ ಮೈಕ್ರೋ ಕರೆಂಟ್ ವಿತ್ ಫ್ರೀಕ್ವೆನ್ಸೀಸ್ ಎಟ್ ದ ಸೆಲ್ಯುಲಾರ್ ಲೆವೆಲ್, ಅಂದರೆ ಅಣುಗಳಿಗೆ ನಮ್ಮ ದೇಹಕ್ಕೆ ಡೈರೆಕ್ಟಾಗಿ ನಾವು ಮೈಕ್ರೋ ಕರೆಂಟ್, ಸಣ್ಣದಾದಂತಹ ಕರೆಂಟ್ನ ಮುಖಾಂತರ ಆ ಫ್ರೀಕ್ವೆನ್ಸೀಸ್ಗಳನ್ನು ನಮ್ಮ ದೇಹದ ಅಣುಗಳಿಗೆ ಅದನ್ನು ಪಾಸ್ ಮಾಡುವಂಥದ್ದು ಆ ಫ್ರೀಕ್ವೆನ್ಸೀಸ್ನ. ಆಮೇಲೆ ಇನ್ನೊಂದು ಪಾರ್ಟ್ನಲ್ಲಿ ಫ್ರೀಕ್ವೆನ್ಸೀಸ್ ಫಾರ್ ದ ಬಯೋ ಎನರ್ಜೆಟಿಕ್ ಫೀಲ್ಡ್, ಇನ್ಫಾರ್ಮೇಷನ್ ಫೀಲ್ಡ್ ಅಂತ ಏನೋ ಹೇಳಿದೆ, ಆ ಫ್ರೀಕ್ವೆನ್ಸೀಸ್ಗೆ ನಾವು ದೂರದಿಂದ ಡಿಸ್ಟೆನ್ಸ್ನಲ್ಲಿ ಹೀಲಿಂಗ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಅದನ್ನು ಬ್ರಿಡ್ಜ್ ಮಾಡಲಿಕ್ಕೋಸ್ಕರ ಇನ್ನೊಂದು ಟೆಕ್ನಾಲಜಿ ಅದರಲ್ಲಿ ಹೀಲಿ ಕಾಯಿಲ್ ಮುಖಾಂತರ ಬಂದಿದೆ. ಅದನ್ನು ಮುಂದಿನ ಸೆಷನ್ಗಳಲ್ಲಿ ನೋಡೋಣ ಹೀಲಿ ಕಾಯಿಲ್ ಬಗ್ಗೆ. ಬಟ್ ಬೇಸಿಕಲಿ ಮೋಸ್ಟ್ಲಿ 2 ಟೆಕ್ನಾಲಜೀಸ್, ಒನ್ ಈಸ್ ವಿತ್ ದ ಮೈಕ್ರೋ ಕರೆಂಟ್ ಡೈರೆಕ್ಟಾಗಿ ನಮ್ಮ ದೇಹಕ್ಕೆ ಹಾಕೊಳ್ಳುವಂಥದ್ದು, ಇನ್ನೊಂದು ಇನ್ಫಾರ್ಮೇಷನ್ ಫೀಲ್ಡ್ನಲ್ಲಿ ನಮ್ಮ ಮಾಹಿತಿಯ ಏನು ಕವರ್ ಏನಿದೆ ನಮ್ಮ ದೇಹದ ಹೊರಗಡೆ, ಫಿಸಿಕಲ್ ದೇಹ ಅಲ್ಲದೆ ಆಚೆ ಕೂಡ ನಮ್ಮನ್ನು ಕವರ್ ಮಾಡಿರುವಂತಹ ಏನು ಕಾನ್ಷಿಯಸ್ನೆಸ್ ಫೀಲ್ಡ್ ಇದೆ, ಆ ಫೀಲ್ಡ್ನಲ್ಲಿ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವ ಹಾಗೆ ರೆಸೊನೆನ್ಸ್ನಿಂದ ಡಿಸ್ಟೆಂಟ್ ಹೀಲಿಂಗನ್ನು ಮಾಡ್ಕೊಳ್ಳುವಂಥದ್ದು. ಸೊ 2 ರೀತಿಯಲ್ಲಿ ಹೀಲಿಂಗ್ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಂಡಿವಿಜುವಲೈಸ್ಡ್ ಮೈಕ್ರೋ ಕರೆಂಟ್ ಫ್ರೀಕ್ವೆನ್ಸೀಸನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಇದರಲ್ಲಿ ಒಂದು ಸೆನ್ಸರ್ ಇದೆ, ಹೀಲಿನಲ್ಲಿ ಒಂದು ಸೆನ್ಸರ್ ಇದೆ. ಆ ಸೆನ್ಸರ್ ಏನು ಮಾಡ್ತದೆ ಅಂತಂದರೆ, ಪರ್ಟಿಕ್ಯುಲರ್ ವ್ಯಕ್ತಿಗೆ ಯಾವ ಫ್ರೀಕ್ವೆನ್ಸೀಸ್ಗಳು ಬೇಕು, ಅವರ ಇನ್ಫಾರ್ಮೇಷನ್ ಫೀಲ್ಡ್ನಲ್ಲಿ ಈ ಕ್ಷಣದಲ್ಲಿ ಯಾವ ಫ್ರೀಕ್ವೆನ್ಸೀಸ್ಗಳು ಬೇಕು ಅನ್ನುವಂಥದ್ದನ್ನ ಅನಲೈಸ್ ಮಾಡುವಂಥದ್ದು. ಅಂದರೆ ಒಂದು ಸರಿ ನೋಡ್ಕೊಳ್ಳೋದು, ಔಟ್ ಆಫ್ ದ ಹೋಲ್ ಬಿಗ್ ಲಿಸ್ಟ್ ಆಫ್ ಫ್ರೀಕ್ವೆನ್ಸೀಸ್, ದೊಡ್ಡ ಡೇಟಾಬೇಸ್ ಇರ್ತದೆ. ಆ ಡೇಟಾಬೇಸ್ನಲ್ಲಿ ಈ ವ್ಯಕ್ತಿಗೆ ಯಾವುದು ತುಂಬ ರೆಲೆವೆಂಟು, ಈ ಕ್ಷಣದಲ್ಲಿ ಅವರಿಗೆ ಬೇಕಾಗಿರುವಂಥದ್ದು, ಅದನ್ನು ಅನಲೈಸ್ ಮಾಡುವಂಥದ್ದು. ಆ ನಂತರ ಇಂಡಿವಿಜುವಲೈಸ್ಡ್ ಮೈಕ್ರೋ ಕರೆಂಟ್ ಫ್ರೀಕ್ವೆನ್ಸೀಸ್ ಮುಖಾಂತರ ಆ ಬಯೋಎನರ್ಜೆಟಿಕ್ ಫೀಲ್ಡನ್ನು ಹಾರ್ಮೋನೈಸ್ ಮಾಡುವಂಥದ್ದು, ಅಂದರೆ ಯಾವುದು ಬೇಕೋ ಅದನ್ನು ಮಾತ್ರ ಡೆಲಿವರಿ ಮಾಡುವಂಥದ್ದು. ಈಗ ಪೇಯ್ನ್ ಪ್ರೋಗ್ರಾಮ್ ಅಂತ ಒಂದಿದೆ. ಸೊ ಒಂದು ಸಾರಿ ಅನಾಲಿಸಿಸ್ ಆದ ನಂತರ
ಇನ್ಫಾರ್ಮೇಷನ್ ಸಿಗ್ತದೆ ನಮ್ಮ ಹೀಲಿಗೆ. ಸೊ ಈ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸೀಸ್ನ ಸೆಟ್ ಈ ವ್ಯಕ್ತಿಗೆ ಈ ಕ್ಷಣದಲ್ಲಿ ಬೇಕು ಅಂತ, ಸೊ ಅದೇ ಫ್ರೀಕ್ವೆನ್ಸೀಸ್ಗಳನ್ನು ಹೀಲಿ ಡೆಲಿವರಿ ಮಾಡ್ತದೆ. ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಫ್ರೀಕ್ವೆನ್ಸೀಸ್ನ ಸೆಟ್ ಬೇರೆ ಬೇರೆ ಇರ್ತದೆ. ಇನ್ನು ಹೀಲಿ ಅಡ್ವೈಸರ್ ಅಂತ ಒಂದು ಆ್ಯಪ್ ಇದೆ. ಇದರ 3 ಪಿಲ್ಲರ್ಸ್ ಏನು ಅಂತಂದರೆ ನ್ಯೂಟ್ರಿಷನ್, ಫ್ರೀಕ್ವೆನ್ಸೀಸ್ ಮತ್ತು ಎಕ್ಸಸೈಸಸ್. ಸೊ ನ್ಯೂಟ್ರಿಷನ್ಸ್ ಪ್ರೊವೈಡ್ ಮಾಡೋದಕ್ಕೆ ನಮಗೆ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ದೇಹಕ್ಕೆ ನಾವು ಕೊಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ, ಯಾವ ನ್ಯೂಟ್ರಿಯೆಂಟನ್ನು ನಾವು ತಿಂದಾಗ ಯಾವ ರೀತಿಯ ನಮಗೆ ಬದಲಾವಣೆಗಳು ಬೇಕೋ ಅದನ್ನು ಡಿಜಿಟಲ್ ಆಗಿ, ಅಂದರೆ ಫ್ರೀಕ್ವೆನ್ಸೀಸ್ ಮುಖಾಂತರ ಕೊಡಲಿಕ್ಕೆ ಸಾಧ್ಯ ಆಗುವ ಹಾಗೆ DNA ಡಿಜಿಟಲ್ ನ್ಯೂಟ್ರಿಷನ್ ಅಪ್ಲಿಕೇಶನನ್ನು ನಾವು ಉಪಯೋಗಿಸ್ಕೊಳ್ಬೋದು. ಆಮೇಲೆ ಹೀಲಿ ಮುಖಾಂತರ ಫ್ರೀಕ್ವೆನ್ಸೀಸು ಮತ್ತು ನಾರ್ಮಲ್ ನಾವು ಎಕ್ಸಸೈಸ್ ಮಾಡುವಾಗೆಲ್ಲ ನಮ್ಮದು ಬಾಡಿಯ ರಕ್ತ ಪರಿಚಲನೆ ಎಷ್ಟಾಗ್ತಾ ಇದೆ ಅಥವಾ ಹಾರ್ಟ್ ಬೀಟ್ ಯಾವ ಥರ ಆಗ್ತಾ ಇದೆ ಇದನ್ನೆಲ್ಲ ಸೆನ್ಸ್ ಮಾಡುವ ಹಾಗೆ ಬೇರೆ ವಾಚ್ಗಳನ್ನು ಕೂಡ ನೀವು ಕೇಳಿರ್ತೀರಿ. ಅದೇ ವಾಚ್ ಥರ ಒಂದು ಹೀಲಿಯಲ್ಲಿ ವಾಚ್ ಅಂತ ಇರ್ತದೆ, ಒಂದು ಪ್ರಾಡಕ್ಟ್ ಇದೆ. ಅದು ಅನಲೈಸ್ ಮಾಡ್ತಿದೆ. ಅನಲೈಸ್ ಮಾಡಿ ಇಟ್ ವಿಲ್ ಗಿವ್ ಎ ರಿಪೋರ್ಟ್. ಸೊ ಈ ವ್ಯಕ್ತಿಗೆ ಯಾವ ಫ್ರೀಕ್ವೆನ್ಸೀಸ್ಗಳ ಅವಶ್ಯಕತೆ ಇದೆ ಅಂತ. ಸೊ ಅದನ್ನು ನಾವು ಮತ್ತೆ ಹೀಲಿ ಮುಖಾಂತರ ಯೂಸ್ ಮಾಡ್ಕೊಳ್ಬೋದು. ಸೊ ಇಟ್ ಇಸ್ ಎ ಕಾಂಬಿನೇಷನ್. ಹೀಲಿ ಅಡ್ವೈಸರ್ ಅಂತ ಒಂದು ಆ್ಯಪ್ ಇದೆ, ಅದನ್ನು ನಾವು ಉಪಯೋಗಿಸ್ಕೊಳ್ಬೋದು. ಸೊ ಇಲ್ಲಿ ಒಂದು ಚಿತ್ರ ಇದೆ. ಸೊ ನಾವು ಈ ಹೀಲಿಯನ್ನು ಹಾಕ್ಕೊಂಡಿದ್ರೆ ಇಲ್ಲಿಗೆ ಯಾವ ಫ್ರೀಕ್ವೆನ್ಸೀಸ್ಗಳು ಬರಬೇಕು ಅನ್ನುವಂಥದ್ದು ಈ ಹೀಲಿ ಅಡ್ವೈಸರ್ ಕ್ಲೌಡ್ ಅನ್ನುವಂಥ ಒಂದು ಆ್ಯಪ್ನಲ್ಲಿ ಡಿಜಿಟಲ್ ನ್ಯೂಟ್ರಿಷನ್ ಆ್ಯಪು ಮತ್ತು ಹೀಲಿ ಅಡ್ವೈಸರ್ ಸರ್ಚ್ 2 ಆ್ಯಪ್ಗಳ ಕಾಂಬಿನೇಷನ್ ಅದೊಂಥರ. ಅದರ ಕಾಂಬಿನೇಷನ್ನಲ್ಲಿ ಈ ವಾಚ್ನಲ್ಲಿ ಬಂದಂತಹ ಇನ್ಪುಟ್ಸ್ಗಳು ಏನಿದೆ ಅದನ್ನು ಸೇರಿಸಿ ಮತ್ತು ಹೀಲಿನಲ್ಲಿ ಇರುವಂತಹ ಕ್ವಾಂಟಮ್ ಎನಲೈಸರ್ ಏನಿದೆ ಅದರದ್ದು ಕೂಡ ಫ್ರೀಕ್ವೆನ್ಸೀಸ್ಗಳ ಲಿಸ್ಟನ್ನು ತಗೊಂಡು ನಾವು ಈ ಬ್ರೇಸ್ಲೆಟ್ಗಳ ಥರ ನಮ್ಮ ಕೈಗೆ ಹಾಕ್ಕೊಳ್ಳುವಂತಹ ಇಕ್ವಿಪ್ಮೆಂಟ್ ಇದೆ. ಅದನ್ನು ಹಾಕ್ಕೊಂಡು ನಾವು ಈ ಫ್ರೀಕ್ವೆನ್ಸೀಸ್ಗಳಿಗೆ ನಮಗೆ ಯಾವ ಫ್ರೀಕ್ವೆನ್ಸೀಸ್ಗಳು ಬೇಕೋ ಆ ಫ್ರೀಕ್ವೆನ್ಸೀಸ್ಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಇವೆಲ್ಲ ಬೇರೆ ಬೇರೆ ಆ್ಯಪ್ಲಿಕೇಶನ್ಸ್ಗಳು. ಕೆಲವೊಂದು ಪ್ರೊಫೆಷನಲ್ ಲೆವೆಲ್ನಲ್ಲಿ ಪ್ರಾಕ್ಟೀಷನರ್ಸಿಗೆ ಮಾತ್ರ, ಕೆಲವುಗಳೆಲ್ಲ ನಮಗೂ ಕೂಡ ಅನುಕೂಲಕ್ಕೆ ಬರ್ತದೆ. ಸೊ ವಾಚ್ ಆ್ಯಪ್ ಹೇಳಿದ್ದೆ ನಾನು, ಹೀಲಿ ವಾಚ್ ಇದೆ, ಹೀಲಿ ಇದೆ, ಹೀಲಿ ಅಡ್ವೈಸರ್ ಆ್ಯಪ್ ಇದೆ, ಹಾಗೆಯೇ ಅಡ್ವೈಸರ್ ಅನಲೈಸ್ ಆ್ಯಪ್. ಸೊ ಇದರಲ್ಲಿ ನಾವು ರೆಸೊನೆನ್ಸ್ ಅನಾಲಿಸಿಸ್, ಅನಾಲಿಸಿಸ್, ಹಾಗೆಯೇ ಕೋಚ್ ಅನಾಲಿಸಿಸ್ ಅಂತ ಒಂದು ಹೊಸ ಮಾಡ್ಯೂಲ್ ಬಂದಿದೆ, ಅದನ್ನೆಲ್ಲ ಇದರಲ್ಲಿ ನೋಡ್ಕೊಳ್ಬೋದು. ಸೊ ಮೊದಲನೇದು ಇಟ್ ಈಸ್ ಮೋರ್ ಫಾರ್ ಪ್ರಾಕ್ಟೀಷನರ್ಸ್, ಪ್ರೊಫೆಷನಲ್ ಆಗಿ ಮಾಡುವಂಥವರಿಗೆ. ಇನ್ನು ಕಸ್ಟಮರ್ ಎಕ್ಸ್ಪೀರಿಯನ್ಸಸ್ ಹೇಗಿದೆ ಅಂತ ಮಾಡಿದಂಥ ಸರ್ವೆಯಲ್ಲಿ 70% ಆಫ್ ದ ಯೂಸರ್ಸ್ ದೇ ಹ್ಯಾವ್ ಸ್ಟಾರ್ಟೆಡ್ ಫೀಲಿಂಗ್ ದ ಬೆನಿಫಿಟ್ ಆಫ್ಟರ್ ಯೂಸಿಂಗ್ 6 times. 6 ಸಲ ಪ್ರಾಡಕ್ಟನ್ನು ಯೂಸ್ ಮಾಡಿದ ನಂತರ ದೇ ಹ್ಯಾವ್ ಸ್ಟಾರ್ಟೆಡ್ ಫೀಲಿಂಗ್ ದ ಬೆನಿಫಿಟ್ಸ್. ಹಾಗೆಯೇ 94% ಆಫ್ ದ ಪೀಪಲ್ ಹೂ ಹ್ಯಾವ್ ಯೂಸ್ಡ್ ದೇ ರೆಕಮೆಂಡ್ ದಿಸ್ ಹೀಲಿ ಟು ಅದರ್ಸ್. ಸೊ ಅಷ್ಟು ಚೆನ್ನಾದಂತಹ ಒಂದು ಕಸ್ಟಮರ್ ಎಕ್ಸ್ಪೀರಿಯನ್ಸಸ್ ಇದೆ. ಸಾಕಷ್ಟು ಟೆಸ್ಟಿಮೋನಿಗಳು ಫೇಸ್ಬುಕ್ ಗ್ರೂಪ್ನಲ್ಲಿ ನಾವು ಪ್ರತಿದಿನ ನೋಡ್ತಾ ಇರ್ತೇವೆ. ಹೀಲಿಯನ್ನು ಮಾಡಿ ಆದಂತಹ ಚೇಂಜಸ್ಗಳು, ಮಿರಾಕಲ್ಸ್ಗಳು ಅದರಲ್ಲಿ ಶೇರ್ ಮಾಡ್ತಾ ಇರ್ತಾರೆ. ಪರ್ಸನಲ್ ಆಗಿ ನನ್ನ ಲೈಫಲ್ಲಿ ಕೂಡ ಸಾಕಷ್ಟು ಚೇಂಜಸ್ಗಳನ್ನು ನಾನು ಲಾಸ್ಟ್ ಏನು ಯೂಸ್ ಮಾಡ್ತಿದ್ದೇನೆ ಹೀಲಿಯನ್ನು ಲಾಸ್ಟ್ ಏಪ್ರಿಲ್ನಿಂದ ಸಾಕಷ್ಟು ಚೇಂಜಸ್ಸನ್ನು ನಾನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ತುಂಬ ಅನುಕೂಲ ಆಗಿದೆ. ಓಕೆ, ಈಗ ಸ್ವಲ್ಪ ಹೊತ್ತು ಹೀಲಿಯಲ್ಲಿ ಬರುವಂಥ ಕೆಲವು ಪ್ರೋಗ್ರಾಮ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಮೊದಲನೆಯ ಸೆಟ್ ಆಫ್ ಪ್ರೋಗ್ರಾಮ್ಸ್, ಬೇಸಿಕ್ ಸೆಟ್ ಆಫ್ ಪ್ರೋಗ್ರಾಮ್ಸು ಗೋಲ್ಡ್ ಅಂತ, ಗೋಲ್ಡ್ ಲೆವೆಲ್ ಆಫ್ ಪ್ರೋಗ್ರಾಮ್ಸ್. ಇದರಲ್ಲಿ 7 ಪ್ರೋಗ್ರಾಮ್ಸ್ಗಳಿದೆ ಟೋಟಲು. ಪ್ಯೂರ್, ಕೇರ್, ಬ್ಯಾಲೆನ್ಸ್, ಬೀಯಿಂಗ್, ಎನರ್ಜಿ, ರಿಲ್ಯಾಕ್ಸ್ ಮತ್ತು ರಿಲೀಸ್ ಅಂತ. ಸೊ ಬೇಸಿಕಲಿ ಒಬ್ಬ ವ್ಯಕ್ತಿಗೆ ನಾರ್ಮಲ್ ಆಗಿ ಅನುಕೂಲ ಆಗುವ ಹಾಗೆ ನ್ಯೂನೋ ನೀನಾ ಅಂತ ನಾನು ಮೊದಲೇ ಹೇಳ್ತಾ ಇದ್ನಲ್ಲ, ಸೊ ಅವರು ಡಿಸೈಡ್ ಮಾಡಿದಂತಹ 7 ಪ್ರೋಗ್ರಾಮ್ಸ್ಗಳು ನಮಗೆ ಇದರಲ್ಲಿ ಸಿಗ್ತವೆ.
ಬೇಸಿಕಲಿ ನಮಗೆ ಈಗ ಎನರ್ಜಿ ಲೆವೆಲ್ ಕಡಿಮೆ ಇದೆ ಅಂತಾದರೆ ನಮ್ಮಲ್ಲಿ ಎನರ್ಜಿ ಜಾಸ್ತಿ ಆಗೋದಕ್ಕೆ ನಾವು ಎನರ್ಜಿ ಪ್ರೋಗ್ರಾಮ್ ಹಾಕ್ಕೊಳ್ಬೋದು. ಇಮೋಷ್ನಲ್ ಆಗಿ ನಾವು ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತಾದರೆ, ಭಾವನಾತ್ಮಕವಾಗಿ ನಾವು ಬ್ಯಾಲೆನ್ಸ್ ಸ್ಟೇಟಲ್ಲಿ ಇರಬೇಕು ಅಂತಂದರೆ ಬೀಯಿಂಗ್ ಅನ್ನು ಹಾಕ್ಕೊಳ್ಳೋದು. ಫಿಸಿಕಲಿ ನಮಗೆ ಬ್ಯಾಲೆನ್ಸ್ ಬೇಕು ಅಂತಂದರೆ ಬ್ಯಾಲೆನ್ಸ್ ಪ್ರೋಗ್ರಾಮು. ಈ ಥರ ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳಿಗೆ ಅನುಕೂಲ ಆಗುವಾಗ ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳನ್ನು ಹೀಲಿ ಗೋಲ್ಡ್ನಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಸೊ 7 ಪ್ರೋಗ್ರಾಮ್ಸ್ಗಳಿದೆ. ಹಾಗೆಯೇ ಈ ಟೈಮ್ ವೇವರ್ನ ಸಾಕಷ್ಟು ವರ್ಷಗಳಿಂದ ಅಭ್ಯಾಸ ಮಾಡ್ತಾ ಇರುವಂತಹ ಪ್ರಾಕ್ಟೀಷನರ್ಗಳು ಕೊಟ್ಟಂತಹ ಕೆಲವು ಪ್ರೋಟೋಕಾಲ್ಗಳು ಅಂತ ಒಂದು ಸೆಟ್ ಆಫ್ ಪ್ರೋಗ್ರಾಮ್ಸ್. ಇದನ್ನು ಈ ಥರ ಮೊದಲನೇ ದಿನ ಈ 3 ರನ್ ಮಾಡಿ, ಸೆಕೆಂಡ್ ಡೇ ಮತ್ತೆ ಈ 3, ಮತ್ತೆ 2. ಸೊ ಈ ಥರ 5 ದಿನಕ್ಕೆ ಒಂದು ಪ್ರೋಗ್ರಾಮ್ ಸೆಟ್ ಇದೆ. ಸೊ ಅದು ಕೂಡ ನಮಗೆ ಸಿಗ್ತದೆ. ಸೊ ಫಸ್ಟ್ ಟೈಮ್ ವೆನ್ ವಿ ಸ್ಟಾರ್ಟ್ ಯೂಸಿಂಗ್ ದ ಹೀಲಿ ವಿ ಹ್ಯಾವ್ ಟು ಫಾಲೋ ದಿಸ್ ಪ್ರೋಟೋಕಾಲ್. ಒಂದು ಸಲ ಫಸ್ಟ್ ಟೈಮ್ ನಮ್ಗೆ ಸಿಕ್ಕಿದ ನಂತರ ಪಿಂಕ್ ಆ್ಯಪ್ನಲ್ಲಿ ಅಂದರೆ ಡೈರೆಕ್ಟಾಗಿ ನಾವು ಹೀಲ್ ಮಾಡುವಂತಹ ಸಂದರ್ಭದಲ್ಲಿ ಆ ಪ್ರೋಟೋಕಾಲನ್ನು ಫಾಲೋ ಮಾಡಿದರೆ ಒಂದು ಸಲ ಕ್ಲೆನ್ಸ್ ಆಗ್ತದೆ ನಮ್ಮ ಸಿಸ್ಟಮು, ಬಾಡಿ ಮತ್ತು ನಮ್ಮ ಸುತ್ತ ಇರುವಂತಹ ಪ್ರಭಾವಲಯ ಏನು ಹೇಳ್ತೀವಿ ಅದೆಲ್ಲ ಕ್ಲೆನ್ಸ್ ಆಗ್ತದೆ. ಇಟ್ ವಿಲ್ ಡಿಟಾಕ್ಸಿಫೈ ಆ್ಯಂಡ್ ದೆನ್ ವಿ ಆರ್ ಏಬಲ್ ಟು ಟೇಕ್ ಅದರ್ ಹೀಲಿಂಗ್, ಬೇರೆ ಹೀಲಿಂಗನ್ನು ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಬೇಸಿಕಲಿ ಇದೊಂದು ಏನು ಸೆಟ್ ಪ್ರೋಗ್ರಾಮ್ ಏನಿದೆ ಇಟ್ ಇಸ್ ಎ ಪ್ರಿಪರೇಷನ್ ಅಂತ ಹೇಳ್ಬೋದು. ಸೊ ಇದನ್ನು ಮಾಡಿಕೊಂಡು ನಾವು ಮುಂದಿನ ಪ್ರೋಗ್ರಾಮ್ಸ್ಗಳನ್ನು ಮಾಡ್ಕೊಳ್ಬೋದು. ಇನ್ನು ಹೆಚ್ಚು ಉಪಯೋಗಕ್ಕೆ ಬರುವಂಥದ್ದು ಹೀಲಿ ಅಂತಂದರೆ ಎಲ್ಲೆಲ್ಲಿ ನಮಗೆ ದೇಹದಲ್ಲಿ ನೋವುಗಳಿದೆ, ಆ ನೋವುಗಳಿಂದ ನಾವು ಮುಕ್ತಿ ಪಡಿಬೇಕು ಅಂತಂದರೆ ಹೀಲಿಯನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಮೊದಲು ಹೇಳಿದಾಗೆ ಇಟ್ ಈಸ್ ಎ ಮೆಡಿಕಲ್ ಡಿವೈಸ್ ಅಂತಲೇ ಹೇಳ್ಬೋದು ಯುರೋಪಿಯನ್ ಯೂನಿಯನಲ್ಲಿ. ಹಾಗೆಯೇ ಭಾರತದಲ್ಲಿ ಅದನ್ನು ಪೇಯ್ನ್ ರಿಲೀಫಿಗೆ ನಾವು ಚೆನ್ನಾಗಿ ಉಪಯೋಗಿಸ್ಕೊಳ್ಬೋದು. ಇದಕ್ಕೆ ಬೇರೆ ಬೇರೆ ಜಾಗದಲ್ಲಿ ಹಾಕ್ಕೊಳ್ಳಿಕ್ಕೆ ನಮಗೆ ಸ್ಟಿಕ್ಕರ್ಸ್ ಥರ ಸಿಗ್ತದೆ, ಎಲೆಕ್ಟ್ರೋಡ್ಸ್ಗಳು. ಅದನ್ನು ಹಾಕ್ಕೊಂಡು ನಾವು ಹೀಲಿಯನ್ನು ಆ ಪರ್ಟಿಕ್ಯುಲರ್ ಭಾಗಕ್ಕೇ ಫ್ರೀಕ್ವೆನ್ಸೀಸನ್ನು ಕೊಡ್ತಾ, ಇಂಡಿವಿಜುವಲೈಸ್ಡ್ ಮೈಕ್ರೋ ಕರೆಂಟ್ ಫ್ರೀಕ್ವೆನ್ಸೀಸನ್ನು ಕೊಡ್ತಾ ನೋವಿನ ಪ್ರಮಾಣವನ್ನು ಕಮ್ಮಿ ಮಾಡ್ತಾ ಬರ್ಬೋದು. ಇದೊಂದು ಮುಖ್ಯವಾದಂತಹ ಇದರ ಅಪ್ಲಿಕೇಶನು. ಮತ್ತು ಬೇರೆ ಬೇರೆ ರೀತಿಯ ನೋವುಗಳು ನಮಗೆ ಇದ್ದಾಗ ಬೇರೆ ಬೇರೆ ರೀತಿಯ ಪ್ರೋಗ್ರಾಮ್ಗಳನ್ನು ನಾವು ಹಾಕ್ಕೊಳ್ಬೋದು. ಹೆಚ್ಚಾಗಿ ಉಪಯೋಗ ಆಗುವಂಥದ್ದು ಈ ಮೈಗ್ರೇನ್ ಏನಿದೆ, ತಲೆನೋವು, ಯಾವುದೇ ಕಾರಣ ಇಲ್ಲದೆ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಸೂರ್ಯನನ್ನು ನೋಡಿದರೆ ಅಥವಾ ಟಿ ವಿ ಫಾಸ್ಟ್ ಆದಂಥ ಪಿಕ್ಚರ್ಸ್ಗಳನ್ನು ನೋಡೋದು ಇತ್ಯಾದಿ ಇತ್ಯಾದಿ, ಮೊಬೈಲನ್ನು ನೋಡಿದರೆ ತಲೆನೋವು, ಬೇರೆ ಬೇರೆ ಸುಮಾರಷ್ಟು 300-350 ರೀತಿಯ ತಲೆನೋವುಗಳನ್ನು, ಮೈಗ್ರೇನ್ಗಳನ್ನು ಮೆಡಿಕಲಿ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಅಂತಹ ಮೈಗ್ರೇನ್ಗಳು, ತಲೆನೋವಿನ ಸಮಸ್ಯೆಗೆ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಇನ್ಸೋಮ್ನಿಯಾ, ನಿದ್ದೆ ಬಾರದೇ ಇರುವಂಥದ್ದು, ನಿದ್ರಾಹೀನತೆ, ಅದಕ್ಕೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು. ಡಿಪ್ರೆಷನ್, ಆಂಗ್ಸೈಟಿ, ಆತಂಕ ಆಗ್ತಾ ಇರುವಂಥದ್ದು ಅಥವಾ ತುಂಬ ಲೋ ಆಗಿರುವಂಥದ್ದು, ಮೂಡು ತುಂಬ ಕಡಿಮೆ ಇರುವಂಥದ್ದು, ಸಾಕಷ್ಟು ನೋವುಗಳನ್ನು ಇಟ್ಕೊಳ್ಳೋದು ಅಥವಾ ಹಲ್ಲು ನೋವು ಇರ್ಬೋದು, ಹಲ್ಲು ನೋವಿಗೆ ಸಪ್ರೇಟ್ ಆದಂತಹ ಪ್ರೋಗ್ರಾಮ್ ಇದೆ. ಬೆನ್ನು ನೋವು ಇರಬಹುದು ಅಥವಾ ದೇಹದ ಯಾವುದೇ ಭಾಗದಲ್ಲಿ ಹೆಚ್ಚಿನ ನೋವು. ನನ್ನ ತಂದೆಯವರಿಗೆ ನರ್ವಸ್ ನಲ್ಲಿ ನೋವಿತ್ತು, ಕಾಲುಗಳಿಂದ ಒಂಥರ ಸೆಳೆತ ಇತ್ತು. ಸೊ ನಾರ್ಮಲ್ ಡಾಕ್ಟರ್ಸ್ಗಳೆಲ್ಲ ತೋರಿಸಿದರೆ ನಮಗೇನು ಅದರದ್ದು ಸಿಗಲಿಲ್ಲ, ಏನು ರೂಟ್ ಕಾಸು ಸಿಗಲಿಲ್ಲ ಮತ್ತು ಅದಕ್ಕೆ ಪರಿಹಾರನೂ ಸಿಕ್ಕಿರಲಿಲ್ಲ. ಇನ್ಕ್ಲೂಡಿಂಗ್ ಆಯುರ್ವೇದ, ನ್ಯಾಚುರೋಪತಿ, ಅಲೋಪತಿ ಎಲ್ಲವನ್ನ ನೋಡಿದರೂ ಕೂಡ ಹೀಲಿಯನ್ನು ಉಪಯೋಗಿಸಿದ ನಂತರ ಅವರಿಗೆ ಸಾಕಷ್ಟು ಅದರಲ್ಲಿ ಬೆನಿಫಿಟ್ ಸಿಕ್ಕಿದೆ. ಸೊ ಈಸ್ ಏಬಲ್ ಟು ರಿಕವರ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಇಶ್ಯೂ. ನರ್ವಸ್ ನಲ್ಲಿ ಇರುವಂತಹ ಆ ಸೆಳೆತ ಇತ್ಯಾದಿಗಳು ಅವರಿಗೆ ಕಮ್ಮಿಯಾಗಿದೆ. ಇದಕ್ಕೆ ಹೊಂದಿಕೊಂಡ ಹಾಗೆ ಬೇರೆ ಪ್ರೋಗ್ರಾಮ್ಸ್ಗಳು ಕೂಡ ಇದೆ. ಸೊ ಅದರ ಸೆಟ್ಟನ್ನು ಉಪಯೋಗಿಸೋದ್ರಿಂದಾಗಿ ಬೇರೆ ಬೇರೆ ರೀತಿಯ ಕಾಂಬಿನೇಷನನ್ನು ಯೂಸ್ ಮಾಡ್ತಾ ನಾವು ನಮ್ಮಲ್ಲಿರುವಂತಹ ನೋವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಇದರಲ್ಲಿ ಇನ್ನೊಂದು ಪಾಯಿಂಟು ಹೇಳಬೇಕು ಅಂತಂದರೆ, ಚೈನೀಸ್ ಮೆರಿಡಿಯನ್ಸ್ ಅಂತ ಏನು ಹೇಳ್ತೀವಿ ಆ ಕಾನ್ಸೆಪ್ಟ್ನಲ್ಲಿ ಕೂಡ ಕೆಲವು ಪ್ರೋಗ್ರಾಮ್ಸ್ಗಳನ್ನು ಸೆಟ್ ಮಾಡಿದ್ದಾರೆ. ನಮ್ಮ ಚಕ್ರ ಬೇಸಿಸನ್ನು ನೋಡಿದರೆ ಚಕ್ರಗಳಿಗೆ ಕೂಡ ಪ್ರೋಗ್ರಾಮ್ಗಳನ್ನು ಸೆಟ್ ಮಾಡಿದ್ದಾರೆ. ಮತ್ತು ಇದೇ ರೀತಿಯ ಬೇರೆ ಬೇರೆ ಕಾನ್ಸೆಪ್ಟ್ಸ್ಗಳು ಏನು ಜಗತ್ತಿನಲ್ಲಿದೆ, ಹೋಮಿಯೋಪತಿ ಇರ್ಬೋದು ಅಥವಾ ಮುಂದಿನ ವಿಷಯಗಳನ್ನು ಮೊದಲೇ ತಿಳ್ಕೊಳ್ಳುವಂತಹ ಕೆಲವು ಏನು ಹೇಳ್ತಾರೆ ಜ್ಯೋತಿಷ್ಯದ ತರಹ ಅದಕ್ಕೆ ಒಂದು ಮಾಡ್ಯೂಲ್ಸ್ ಇದೆ. ಈ ಥರ ಎಲ್ಲ ಕಾಂಬಿನೇಷನ್ಸ್ಗಳನ್ನು, ಎಲ್ಲ ರೀತಿಯ ಅಪ್ಲಿಕೇಶನ್ಸ್ಗಳನ್ನು ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ, ಅದರಲ್ಲಿ ಸೇರಿಸಿದ್ದಾರೆ. ಮುಂದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಲರ್ನಿಂಗ್
ಯಾವುದಾದ್ರೂ ಹೊಸ ವಿಚಾರವನ್ನು ಕಲೀಲಿಕ್ಕೆ ಮಕ್ಕಳಿಗೂ ಉಪಯೋಗಿಸ್ಕೊಳ್ಬೋದು, ದೊಡ್ಡವರೂ ಉಪಯೋಗಿಸ್ಕೊಳ್ಬೋದು. ಜ್ಞಾನವನ್ನು ಸಂಪಾದನೆ ಹೆಚ್ಚಿನ ಎಫಿಷಿಯೆಂಟಾಗಿ, ತುಂಬ ಚೆನ್ನಾಗಿ ಮತ್ತು ಬೇಗ ಅದನ್ನು ಪಡ್ಕೊಳ್ಳಿಕ್ಕೆ ಈ ಲರ್ನಿಂಗ್ ಅಪ್ಲಿಕೇಶನ್ಸ್ಗಳನ್ನು, ಪ್ರೋಗ್ರಾಮ್ಸ್ಗಳನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಬ್ಯೂಟಿ, ಸ್ಕಿನ್ನು ಆ ಥರನೂ ಇದೆ, ಬ್ಯೂಟಿಗೋಸ್ಕರ ಇದೆ, ಆ್ಯಂಟಿ ಏಜಿಂಗ್ ರಿಲೇಟೆಡ್ ಇದೆ. ಮತ್ತು ಓಕೆ, ಲರ್ನಿಂಗಿನ ಡಿಫ್ರೆಂಟ್ ಪ್ರೋಗ್ರಾಮ್ಸ್ಗಳು ಇಲ್ಲಿ ಲಿಸ್ಟ್ ಆಗಿದೆ. ಲರ್ನಿಂಗ್ ಕ್ಯೂಟ್, ಮೆಮೊರಿ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ, ಕಾನ್ಸಂಟ್ರೇಷನನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಎಕ್ಸಾಮ್ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಇತ್ಯಾದಿ ಇತ್ಯಾದಿ. ಸೊ ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳಿದೆ. ಸೊ ನಾನು ಮೊದಲೇ ಹೇಳಿದಾಗೆ ಅನಲೈಸರ್ ಆ್ಯಪ್ನಲ್ಲಿ ನೋಡ್ಕೊಳ್ಳೋದು ಯಾವ ಪ್ರೋಗ್ರಾಮ್ಸ್ಗಳನ್ನು ರನ್ ಮಾಡಿದರೆ ಒಳ್ಳೆಯದು ಅಂತ. ಸೊ ಆ ಪ್ರೋಗ್ರಾಮ್ ಯಾವುದು ಬರ್ತದೋ ಅದನ್ನು ನಾವು ರನ್ ಮಾಡಿಕೊಂಡ್ರೆ ಪರ್ಟಿಕ್ಯುಲರ್ ರಿಲೇಟೆಡ್ ಇಶ್ಯೂಸ್ ನಮಗೆ ಹೀಲ್ ಆಗ್ತಾ ಬರ್ತದೆ. ನೆಕ್ಸ್ಟು ಫಿಟ್ನೆಸ್ ನಮ್ಮದು ಬಾಡಿ ಚೆನ್ನಾಗಿರಬೇಕು ಅಂತಾದರೆ ಈ ಫಿಟ್ನೆಸ್ ಪ್ರೋಗ್ರಾಮ್ಸ್ಗಳನ್ನು ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ಹೊಂದಿಕೊಂಡ ಹಾಗೆ ವೆಯ್ಟ್ ಇದೆ, ಮಸಲ್ ಪ್ರೋಗ್ರಾಮ್ ಇದೆ, ಸರ್ಕ್ಯುಲೇಷನ್, ಪರ್ಫಾರ್ಮೆನ್ಸ್, ಸ್ಟ್ರೆಂತ್, ಸ್ಟಮಿನಾ, ರೀಜನರೇಷನ್, ಡೀಪ್ ರಿಲ್ಯಾಕ್ಸೇಷನ್ ಇತ್ಯಾದಿ ಇತ್ಯಾದಿ ಪ್ರೋಗ್ರಾಮ್ಸ್ಗಳನ್ನು ಉಪಯೋಗಿಸ್ಕೊಳ್ಬೋದು. ಇನ್ನು ಜಾಬ್ ರಿಲೇಟೆಡ್, ನಮಗೆ ಕೆಲಸದಲ್ಲಿ ಅನುಕೂಲ ಆಗುವ ಹಾಗೆ ತುಂಬ ರಿಲ್ಯಾಕ್ಸ್ಡ್ ಆಗಿದ್ದು, ತುಂಬ ಚೆನ್ನಾಗಿ ಪ್ರೊಯಾಕ್ಟಿವ್ ಆಗಿ ಎಫಿಷಿಯೆಂಟಾಗಿ ಕೆಲಸ ಮಾಡಬೇಕು ಅಂತಾದರೆ ಈ ಪ್ರೋಗ್ರಾಮ್ಸ್ಗಳನ್ನು ಹಾಕ್ಕೊಳ್ಬೋದು. ಇನ್ಸೋಮ್ನಿಯಾ ತರಹ ಸಮಸ್ಯೆಗಳಿದ್ದಾಗ ಕೂಡ ನಾವು ಈ ಸ್ಲೀಪ್ ಪ್ರೋಗ್ರಾಮ್ಗಳನ್ನು ಯೂಸ್ ಮಾಡ್ಕೊಳ್ಬೋದು. ಆಕ್ಟಿವೇಷನ್, ಪಾಸಿಟಿವ್ ಥಾಟ್ಸ್, ಬ್ಯಾಲೆನ್ಸ್ಡ್ ನರ್ವ್ಸ್, ಫಟೀಗ್, ಎಕ್ಸಾಷನ್ ಅಕ್ಯೂಟ್, ಎಕ್ಸ್ಟ್ರೀಮ್ ಸ್ಟ್ರೆಸ್ ಈ ಥರ ಎಲ್ಲ ಪ್ರೋಗ್ರಾಮ್ಸ್ಗಳಿದೆ. ಇದನ್ನು ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಉಪಯೋಗಿಸ್ಕೊಳ್ಬೋದು. ಬೆಡ್ ರೆಸ್ಟ್, ಬ್ಯಾಲೆನ್ಸ್ ಸ್ಲೀಪ್, ಫೈನ್ ಫ್ಲೋ ಇತ್ಯಾದಿ ಇತ್ಯಾದಿ. ಇನ್ನೊಂದು ತುಂಬ ಪಾಪ್ಯುಲರ್ ಆದಂತಹ ಪ್ರೋಗ್ರಾಮ್ಸ್ ಅಂತಂದರೆ ಮೆಂಟಲ್ ಬ್ಯಾಲೆನ್ಸಿಂಗ್ ಪ್ರೋಗ್ರಾಮ್ಸ್. ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ನಾವು ಹೇಳ್ತಾ ಇರ್ತೀವಿ, ಅಥವಾ ನಮ್ಮ ಮನಸ್ಸಿನ ಸ್ಥಿಮಿತವನ್ನು ಇಟ್ಕೊಳ್ಳುವಂಥದ್ದು, ಚೆನ್ನಾಗಿ ಇಟ್ಕೊಳ್ಳುವಂಥದ್ದು, ಅದಕ್ಕೆ ಸಹಾಯ ಆಗುವ ಹಾಗೆ ಈ ಪ್ರೋಗ್ರಾಮ್ಸ್ಗಳನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಮೆಂಟಲ್ ಬ್ಯಾಲೆನ್ಸ್ ಇದರಲ್ಲಿ ಇಮೋಷನಲ್, ಭಾವನಾತ್ಮಕವಾದಂತಹ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ಇತ್ಯಾದಿ, ಕಂಟೆಂಟ್ಮೆಂಟ್, ಇನ್ನರ್ ಯೂನಿಟಿ, ವೆಲ್ಬೀಯಿಂಗ್ ಸೋಲ್ ಇತ್ಯಾದಿ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ನಾವು ಇದರಲ್ಲಿ ರನ್ ಮಾಡ್ಬೋದು. ಸೊ ಇಷ್ಟೆಲ್ಲ ಪ್ರೋಗ್ರಾಮ್ಗಳಿದೆ. ಹೀಲಿಯ ರೆಕಮೆಂಡೆಡ್ ಲಿಸ್ಟ್ ಏನು ಹೇಳ್ತದೆ ಅಂತಂದರೆ, ನಾವು ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ ಕೇವಲ 3 ಮೈಕ್ರೋ ಕರೆಂಟ್ನ ಪ್ರೋಗ್ರಾಮ್ಸ್ಗಳನ್ನು ರನ್ ಮಾಡ್ಕೊಳ್ಬೋದು. ಇನ್ನು ಹೆಚ್ಚಿನ ಪ್ರೋಗ್ರಾಮ್ಸ್ಗಳು ನಮಗೆ ಬೇಕು ಅಂತಾದಾಗ ನಾನೊಂದು ಇನ್ ಬಿಟ್ವೀನ್ ಇನ್ನೊಂದು ಟೆಕ್ನಾಲಜಿ ಹೇಳಿದ್ದೆ, ಹೀಲಿ ಕಾಯಿಲ್ ಅಂತ. ಸೊ ಹೀಲಿ ಕಾಯಿಲ್ ಮುಖಾಂತರ ನಾವು ನಮ್ಮ ಇನ್ಫಾರ್ಮೇಷನ್ ಫೀಲ್ಡಿಗೆ ಆ ಪ್ರೋಗ್ರಾಮ್ಸ್ಗಳನ್ನು ಹಾಕ್ಕೊಳ್ಬೋದು. ನಾಟ್ ಟು ದ ಡೈರೆಕ್ಟ್ ಬಾಡಿಗಲ್ಲ, ಬಟ್ ಇನ್ಫಾರ್ಮೇಷನ್ ಫೀಲ್ಡಿಗೆ ಹಾಕ್ಕೊಳ್ಬೋದು. ಸೊ ಅದಕ್ಕೆ ಸೂಟ್ ಆದಂತಹ ಇಲ್ಲಿ ನೀವು ಸಣ್ಣದಾಗಿ 3 ಸರ್ಕಲ್ಗಳನ್ನು ನೋಡ್ಬೋದು. ಇದೆಲ್ಲ ಪ್ರೋಗ್ರಾಮ್ಸ್ಗಳು ನಾವು ಹೀಲಿ ಕಾಯಿಲ್ನಲ್ಲಿ ರನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೂ ಇಲ್ಲ ಅಂದರೆ ಈ ಪ್ರೋಗ್ರಾಮನ್ನು ನಾವು ಹೀಲಿ ಕಾಯಿಲ್ನಲ್ಲಿ ರನ್ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ನಾವು ಡೈರೆಕ್ಟಾಗೇ ನಮ್ಮ ಬಾಡಿಗೆ ಹಾಕ್ಕೊಳ್ಬೇಕು. ಸೊ ಈ ಥರ ಇದೆ. ಸೊ ಯಾವ ಪ್ರೋಗ್ರಾಮ್ಗಳು ಹೀಲಿ ಕಾಯಿಲ್ ಸಾಧ್ಯ ಆಗ್ತದೋ ಅದನ್ನು ಹಾಕ್ಕೊಳ್ಬೋದು. ಯಾಕಂದರೆ ಒಂದು ದಿನಕ್ಕೆ 3 ಪ್ರೋಗ್ರಾಮನ್ನು ಮಾತ್ರ ಅವರು ಸಜೆಸ್ಟ್ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಮಾಡ್ಕೊಳ್ಬಾರ್ದು. ಸೊ ಬ್ಯೂಟಿ ಆ್ಯಂಡ್ ಸ್ಕಿನ್ ನಾನು ಆವಾಗಲೂ ಹೇಳ್ತಾ ಇದ್ದೆ. ಏಜಿಂಗ್, ಹೇರ್, ಸ್ಕಿನ್, ನೇಲ್ಸ್, ಇನ್ನರ್ ಬ್ಯೂಟಿ, ಸ್ಕಿನ್ ಎಲಾಕ್ಸಿಟಿ, ಸೊ ಈ ಥರ ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳಿದೆ. ಇನ್ನೊಂದು ಬಯೋ ಎನರ್ಜೆಟಿಕ್ ಬ್ಯಾಲೆನ್ಸ್. ನಮ್ಮ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಬ್ಯಾಕ್ಟೀರಿಯಾ ಪ್ರೋಗ್ರಾಮನ್ನು ರನ್ ಮಾಡೋದಿದ್ರೆ ಬಯೋಎನರ್ಜೆಟಿಕ್ ಲೆವೆಲಲ್ಲಿ ಡಿಫೆನ್ಸ್ ಸಿಸ್ಟಮನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ಬೋದು. ಮತ್ತು ಲಿವರ್ ಇದೆ, ಟಾಕ್ಸಿನ್ಸನ್ನು ಕ್ಲಿಯರ್ ಮಾಡೋದಕ್ಕೆ. ಈಗ ಸೋರಿಯಾಸಿಸ್ ಎಲ್ಲ ಇರುವಂಥ ವ್ಯಕ್ತಿಗಳು ಟಾಕ್ಸಿನ್ಸು, ಬ್ಯಾಕ್ಟೀರಿಯಾ ಇದನ್ನೆಲ್ಲ ರನ್ ಮಾಡೋದ್ರಿಂದಾಗಿ ಫ್ರೀಕ್ವೆನ್ಸಿ ಲೆವೆಲಲ್ಲಿ ಅದು ಹೀಲ್ ಆಗ್ತಾ ಬರ್ತದೆ. ಪ್ರೋಸ್ಟೇಟ್ ಇದೆ, ಲಂಗ್ ಫಂಕ್ಷನ್ಗಿದೆ, ಜಾಯಿಂಟ್ಸ್, ಬೋನ್ ಇತ್ಯಾದಿ ಇತ್ಯಾದಿ. ಸುಮಾರು 150 ಪ್ರೋಗ್ರಾಮ್ಗಳು ಇದರಲ್ಲಿ ಇನ್ಕ್ಲೂಡ್ ಆಗಿದೆ. 150ಕ್ಕಿಂತ ಜಾಸ್ತಿ ಪ್ರೋಗ್ರಾಮ್ಗಳು ಇನ್ಕ್ಲೂಡ್ ಆಗಿದೆ. ಇದು ಅಲ್ಲದೆ ಬೇರೆ ಏನಾದರೂ ಪ್ರೋಗ್ರಾಮ್ ನಮ್ಗೆ ಬೇಕಿದ್ರೂ ಕೂಡ ಟೈಮ್ ವೇವರ್ ಎಕ್ಸ್ಪರ್ಟ್ಸ್ ಅಂತ ನಾನು ಹೇಳಿದೆ, ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಿದರೆ ನಮಗೆ ಬೇಕಾದಂತಹ ಸ್ಪೆಸಿಫಿಕ್ ಆದಂಥ ಪ್ರೋಗ್ರಾಮನ್ನು ಡಿಸೈನ್ ಮಾಡಿ ಕೊಡ್ತಾರೆ. ಇದು ಲಿಸ್ಟಲ್ಲಿ ನಮಗೆ ಇಲ್ಲದೇ ಇರುವಂಥದ್ದು, ಅಥವಾ ಯಾವುದೋ ಒಂದು ಕಾಂಬಿನೇಷನ್ ನಮಗೆ ಬೇಕು ಅಂತಾದರೆ, ಬೇರೆ ಬೇರೆ ರೀತಿಯ ಕಾಂಬಿನೇಷನ್ 2-3 ರೀತಿಯ ಸಮಸ್ಯೆ ಇದೆ ಅಂತಂದರೆ ಅದನ್ನು ಒಟ್ಟಿಗೆ ಸೇರಿಸಿ ಒಂದು ಪ್ರೋಗ್ರಾಮನ್ನು ಮಾಡಿಕೊಡ್ತಾರೆ. ಸೊ ದಟ್ ಈಸ್ ಆಲ್ಸೋ ವೆರಿ ಯೂಸ್ಫುಲ್.
ಸೊ ಇಲ್ಲಿ ನೋಡಿದ್ರೆ ನರ್ವ್ಸ್ ಇಂಟೆಸ್ಟೈನ್ಗೆ, ಹಾರ್ಮೋನ್ಸ್ಗೆ, ಕಣ್ಣುಗಳಿಗೆ, ಪೊಟೆನ್ಸಿ, ಮೆನೋಪಾಸ್ ಸಂದರ್ಭದಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ಇತ್ಯಾದಿ ಇತ್ಯಾದಿ, ಕೋಲ್ಡ್ ಚಿಲ್ಸು, ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಪ್ರೋಗ್ರಾಮ್ಸ್ಗಳು ಇದೆ. ಇದರಲ್ಲಿ ಬ್ಯಾಲೆನ್ಸ್ 2 ಕೂಡ ಇದೆ. ಎನರ್ಜೆಟಿಕ್ ಬ್ಯಾಲೆನ್ಸ್ 1 ಮತ್ತು ಬ್ಯಾಲೆನ್ಸ್ 2 ಅಂತ ಎರಡಿದೆ. ಹಾಗೆ ಮೆರಿಡಿಯನ್ಸಲ್ಲಿ ಕೂಡ 2 ಪೇಜಸ್ ಇದೆ, ಮೆರಿಡಿಯನ್ಸ್ 1 ಮತ್ತು ಮೆರಿಡಿಯನ್ಸ್ 2 ಅಂತ. ಸೊ ಇದನ್ನು ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಸ್ಕಿಪ್ಪಿಂಗ್. ಇನ್ನು ಪ್ರೊಟೆಕ್ಷನ್ಗೋಸ್ಕರ ಹೀಲಿಯನ್ನು ಉಪಯೋಗಿಸ್ಕೊಳ್ಬೋದು. ಇದನ್ನು ನೋಡೋದಿದ್ರೆ ಒಂದು ಜನರಲ್ ಪ್ರೊಟೆಕ್ಷನ್ ಅಂತಿದೆ, ಮತ್ತು ಮೆಂಟಲ್ ಸ್ಲೀಪಿಗೆ, ಜಿಯೋಪಥಿಕ್ ಸ್ಟ್ರೆಸ್ ಇದ್ದಾಗ, ಸಟಲ್ ಲೆವೆಲ್ನಲ್ಲಿ, ಮತ್ತು ಪ್ಲ್ಯಾನೆಟ್ಸಿಗೆ ಕೂಡ ನಮ್ಮ ಜ್ಯೋತಿಷ್ಯ ಸಿದ್ಧಾಂತದ ಪ್ರಕಾರ ಹೇಳೋದಿದ್ರೆ ಬೇರೆ ಬೇರೆ 9 ಗ್ರಹಗಳು ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತವೆ ಅಂತ ಹೇಳ್ತವಲ್ಲ. ಸೊ ಅದರಿಂದ ಕೂಡ ಪ್ರೊಟೆಕ್ಷನನ್ನು ಮಾಡ್ಕೊಳ್ಳೋದಕ್ಕೆ ಈ ಪ್ರೋಗ್ರಾಮನ್ನು ರನ್ ಮಾಡ್ಕೊಳ್ಬೋದು. ಸೊ ಬೇಸಿಕಲಿ ಇದು ಒಂದು ಆಟೋಮೆಟಿಕ್ ಬಯೋ ಎನರ್ಜೆಟಿಕ್ ಬ್ಯಾಲೆನ್ಸಿಂಗಿಗೆ ಉಪಯೋಗ ಆಗುವಂತಹ ಒಂದು ಡಿವೈಸ್. ಸೊ ಟೆಕ್ನಾಲಜಿ ಬೇಸ್ಡ್. ಸೊ ಇದಕ್ಕೆ ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ತಾ ಇದ್ರೆ ಸಾಕು. ಅದು ಒಂದು ಸುಮಾರು 4-5 ದಿವಸಕ್ಕೊಂದ್ಸರಿ ಅಥವಾ ಒಂದು ವಾರಕ್ಕೊಂದ್ಸರಿ ಮಾಡಿದ್ರು ಸಾಕು. ನಮ್ಮ ಯೂಸೇಜ್ ಮೇಲೇನೂ ಹೋಗ್ತದೆ. ಬಟ್ ತುಂಬ ಜಾಸ್ತಿ ಬರುವಂಥ ಬ್ಯಾಟ್ರಿ ಇದರಲ್ಲಿದೆ, ಜಾಸ್ತಿ ಬಾಳಿಕೆ ಬರುವಂಥ ಬ್ಯಾಟ್ರಿ ಇದೆ. ಅದನ್ನೊಂದು ಮಾಡಿಕೊಂಡ್ರೆ ಬೇರೆ ಯಾವುದೇ ರೀತಿಯ ಕಷ್ಟ ಇಲ್ಲ ಇದನ್ನು ಮಾಡ್ಕೊಳ್ಳಿಕ್ಕೆ. ತುಂಬ ಈಸಿ ಆದಂತಹ ಒಂದು ಹೀಲಿಂಗು. ಕೆಲವು ಸಂದರ್ಭಗಳಲ್ಲಿ ನಾವು ಕೆಲವು ಎಫರ್ಮೇಷನ್ಸ್ಗಳು ಅಂತ ಏನು ಹೇಳ್ತೇವೆ ಅಂದರೆ, ಮನಸ್ಸಿನಲ್ಲಿ ಈ ಥರ ಆಗಲಿ ಅಂತ ಹೇಳ್ಕೊಂಡಾಗ ಹೀಲಿಂಗಿನ ಪರಿಣಾಮ ಜಾಸ್ತಿ ಇರ್ತದೆ, ಚೆನ್ನಾಗಿರ್ತದೆ, ಪ್ರಭಾವ ಚೆನ್ನಾಗಿರ್ತದೆ. ಅದು ಅಲ್ಲದೆ ಇಟ್ ಈಸ್ ಎ ವೆರಿ ಸಿಂಪಲ್ ಲೆವೆಲ್ ಆಫ್ ಹೀಲಿಂಗ್, ಈಸಿಲಿ ಆಗುವಂತಹ ಹೀಲಿಂಗು. ಸೊ ಚಕ್ರ ಪ್ರೋಗ್ರಾಮ್ ಬಗ್ಗೆನೂ ಹೇಳಿದ್ದೆ. ಸೊ ನಮ್ಮ 7 ಚಕ್ರಗಳು ಮೂಲಾಧಾರದಿಂದ ಸಹಸ್ರಾರ. ಸೊ ಒಂದೊಂದು ಚಕ್ರವನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಈ ಪ್ರೋಗ್ರಾಮನ್ನು ನಾವು ಪ್ರೋಗ್ರಾಮ್ಸ್ಗಳನ್ನು ರನ್ ಮಾಡ್ಕೊಳ್ಬೋದು. ಇನ್ನು ಒಂದು ಡೀಪ್ ಸೈಕಲ್ ಪ್ರೋಗ್ರಾಮ್ಸ್ ಅಂತಿದೆ. ಇದು ಹೆಸರೇ ಹೇಳುವ ಹಾಗೆ ಆಳವಾಗಿ ಬೇರೂರಿರುವಂತಹ ಕೆಲವು ಸಮಸ್ಯೆಗಳಿಗೆ ಅನುಕೂಲ ಆಗೋ ಥರ ಈ ಪ್ರೋಗ್ರಾಮ್ಸ್ಗಳನ್ನು ನಾವು ರನ್ ಮಾಡ್ಬೋದು. ಇದು ಮತ್ತು ಗೋಲ್ಡ್ ಸೈಕಲ್ ಏನಿದೆ ಅದು ಒಟ್ಟೊಟ್ಟಿಗೆ ನಾವು ರನ್ ಮಾಡ್ಬೋದು. ನಮ್ಮ ಅನಲೈಸರ್ ಆ್ಯಪ್ನಲ್ಲಿ ಯಾವ ಲಿಸ್ಟ್ ಬರ್ತದೋ ಅದನ್ನು ನೋಡಿಕೊಂಡು ನಾವು ಇದನ್ನು ರನ್ ಮಾಡ್ಬೋದು. ಆಳವಾಗಿ ಬೇರೂರಿರುವಂತಹ ಸಮಸ್ಯೆಗಳು, ತುಂಬ ಸ್ಟಿಕ್ಕಿ ಆದಂತಹ, ತುಂಬ ಸಮಯದಿಂದ ನಮಗೆ ತೊಂದರೆ ಅಂತ ಅನ್ನಿಸ್ತಾ ಇರುವಂತಹ ಸಮಸ್ಯೆಗಳು ಇತ್ಯಾದಿಗಳೆಲ್ಲ ಹೀಲ್ ಮಾಡೋದಕ್ಕೆ ಈ ಪ್ರೋಗ್ರಾಮನ್ನು ರನ್ ಮಾಡ್ತಾರೆ. ಸೊ ಇದರಲ್ಲಿ ಫಸ್ಟ್ ಅಪ್ಲಿಕೇಶನ್, ಸೆಕೆಂಡ್ ಅಪ್ಲಿಕೇಶನ್, ಥರ್ಡ್ ಅಪ್ಲಿಕೇಶನ್, ಪ್ಯೂರ್ ಕಾಮ್, ಈ ಥರ ಬೇರೆ ಬೇರೆ ರೀತಿಯ ಬ್ಯಾಕ್ ಟು ದ ರೂಟ್ಸ್, ಕಿಡ್ನಿ ಮೇಲ್, ಕಿಡ್ನಿ ಫಿಮೇಲ್ ಈ ಥರ ಇದೆ. ಮತ್ತೊಂದು ರೂಟ್ ರಿಲೇಟೆಡ್ ಇದೆ, ರಿನೇಬಲ್ ಇದೆ, ಫ್ರೀ ಫ್ಲೋ ಇದೆ, ಗೋ ಟು ದ ರೂಟ್ಸ್ ಅಂತ ಇದೆ, ಡೈಜೆಸ್ಟ್ ಆಲ್ ಇದೆ. ಸೊ ಈ ಥರ ಬೇರೆ ಬೇರೆ ರೀತಿಯ ಪ್ರೋಗ್ರಾಮ್ಸ್ಗಳಿದೆ. ಸೊ ನಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೋಡಿಕೊಂಡು ನಾವು ರನ್ ಮಾಡ್ಬೋದು. ಬ್ರೆತ್ ಆಫ್ ಲೈಫ್, ಕ್ಲೀನ್ ಆಲ್. ಸೊ ಬೇಸಿಕಲಿ ವೆಲ್ ಬೀಯಿಂಗ್ ನಮ್ಮದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ನಮ್ಮ ದೇಹದ ಅಣುವಿನಿಂದ ಸ್ಟಾರ್ಟ್ ಆಗ್ತದೆ, ಸೆಲ್ನಿಂದ ಪ್ರಾರಂಭ ಆಗ್ತದೆ. ಸೊ ಇದಿಷ್ಟು ವಿಚಾರ ಹೀಲಿಯ ಬಗ್ಗೆ ಶೇರ್ ಮಾಡೋದಿತ್ತು. ಸೊ ಹೀಲಿ ಅಡ್ವೈಸರ್ ಆ್ಯಪ್ನ ಬಗ್ಗೆ ನಾನು ಮೊದಲೇ ಹೇಳಿದ್ದೆ. ಅಡ್ವೈಸರ್ ಆ್ಯಪು ನಮಗೆ ಯಾವ ಪ್ರೋಗ್ರಾಮ್ ಬೇಕು ಅಂತ ಲಿಸ್ಟ್ ಮಾಡ್ತದೆ, ಅದನ್ನು ಯೂಸ್ ಮಾಡ್ಬೋದು. ಹಾಗೆ ಡಿಜಿಟಲ್ ನ್ಯೂಟ್ರಿಯೆಂಟ್ಸ್ ಆ್ಯಪ್ ಕೂಡ ಇದೆ. ಅದರ ಬೇರೆ ಬೇರೆ ಪ್ರೋಗ್ರಾಮ್ ಪೇಜಸ್ ಇಲ್ಲಿದೆ, ಅದನ್ನು ನಾನು ಸದ್ಯಕ್ಕೆ ಸ್ಕಿಪ್ ಮಾಡ್ತೇನೆ. ಇನ್ನು ಇದನ್ನು ಕೊಂಡ್ಕೊಳ್ಳೋದಿದ್ರೆ ಯಾವ ಥರ ಕೊಂಡ್ಕೊಳ್ಬೋದು, ಯಾವ್ಯಾವ ವೇರಿಯಂಟ್ಸ್ಗಳು ಇದರಲ್ಲಿದೆ ಅಂತ ನೋಡೋದಿದ್ರೆ, ಇದು ಏಷ್ಯಾದು, ಐ ವಿಲ್ ಸ್ಕಿಪ್ ಆ್ಯಂಡ್ ಗೋ ಟು ಇಂಡಿಯಾ. ಆಸ್ಟ್ರೇಲಿಯಾದು, ಇದು US, ಯುರೋಪ್, ಇಂಡಿಯಾ. ಸೊ ಎಲ್ಲ ಸೇಮ್ ಇದೆ, ಜಸ್ಟ್ ದ ಪ್ರೈಸ್ ಈಸ್ ಗಿವನ್ ಇನ್ ದ ರುಪೀಸ್ ಅಷ್ಟೇ. ಅದಕ್ಕೋಸ್ಕರ ಈ ಸ್ಲೈಡಿಗೆ ಬಂದೆ ನಾನು. ಸೊ ಇದರಲ್ಲಿ ಮೋಸ್ಟ್ ಪಾಪ್ಯುಲರ್ ಇರುವಂತಹ ಎಡಿಷನ್ಸ್ಗಳು ಈ 3. ಒಂದು ಬೇಸಿಕ್, ವೆರಿ ಬೇಸಿಕ್ ಹೀಲಿ ಗೋಲ್ಡ್ ಅಂತ ಏನು ಹೇಳ್ತೇವೆ. ಸೊ ನ್ಯೂನೋನಿನ ಪ್ರೋಗ್ರಾಮ್ಸು, ಆಮೇಲೆ ಬಯೋ ಎನರ್ಜೆಟಿಕ್ ಸಪೋರ್ಟು,
ಕ್ರಾನಿಕ್ ಪೇನಿಗೆ ಇರುವಂಥದ್ದು ಹೀಲಿ ಅಡ್ವೈಸರ್ ಸರ್ಚ್ ಮಾಡ್ಯೂಲ್. ಸೊ ಈ ಸರ್ಚ್ ಮಾಡ್ಯೂಲು ನಮಗೆ ಪರ್ಚೇಸ್ ಮಾಡಿದ 15 ದಿನದಲ್ಲಿ ನಮಗೆ ಸಿಗ್ತದೆ. ಸರ್ಚ್ ಮಾಡ್ಯೂಲು ಪರ್ಚೇಸ್ ಮಾಡಿದ ನಂತರ 15 ದಿನದಲ್ಲಿ. ಸೊ ಇದು ಬೇಸಿಕ್ ಮಾಡೆಲು. ಆನಂತರ ಹೀಲಿ ರೆಸೊನೆನ್ಸ್ ಅಂತ ಇದೆ. ಇದರಲ್ಲಿ ಏನು ಅನುಕೂಲ ಅಂತಂದರೆ ನಾವು ದೂರದಲ್ಲಿರುವಂತಹ ವ್ಯಕ್ತಿಗೆ ಡಿಸ್ಟೆನ್ಸಿಂದ ಹೀಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಬೇರೆ ಬೇರೆ ರೀತಿಯ ಪ್ರೋಗ್ರಾಮ್ಸ್ಗಳು ಲಿಸ್ಟ್ ಮಾಡಿದ ಹಾಗೆ ಚಕ್ರ ಪ್ರೋಗ್ರಾಮು, ಪೇಯ್ನು, ಸ್ಲೀಪು, ಪವರ್ ಆಫ್ 3 ಪ್ರೋಗ್ರಾಮ್ ಕೊಡ್ತಾರೆ. ಸೊ ಇತ್ಯಾದಿಗಳನ್ನೆಲ್ಲ ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ ಹೀಲಿ ರೆಸೊನೆನ್ಸ್ನಲ್ಲಿ. ಮತ್ತು ನಾವು ಪ್ರೊಫೆಷನಲ್ ಆಗಿ ಇದನ್ನು ಹೀಲಿಂಗ್ ಸೆಂಟ್ರಲ್ಲೇ ಇಟ್ಕೊಂಡು ಮಾಡಬೇಕು ಅಥವಾ ಸೀರಿಯಸ್ ಆಗಿ ಅದನ್ನು ಕನ್ಸಿಡರ್ ಮಾಡಬೇಕು ಅಂತಾದಾಗ ನಾವು ಹೀಲಿ ಪ್ರೊಫೆಷನಲನ್ನು ತೊಗೊಳ್ಬೋದು. ಇದರಲ್ಲಿ 200ಕ್ಕಿಂತ ಜಾಸ್ತಿ ಪ್ರೋಗ್ರಾಮ್ಸ್ಗಳಿದೆ. ಹೊಸದಾಗಿ ಕೆಲವು ಪ್ರೋಗ್ರಾಮ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಹೀಲಿ ಪ್ರೊಫೆಷನಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ನಮ್ಮ ಇನ್ವೆಸ್ಟ್ಮೆಂಟು ಇದಕ್ಕೆ ನಾವು ನೋಡೋದಿದ್ರೆ ಬೇಸಿಕ್ಕಿಗೆ 37,000 ರೂಪಾಯಿ ಆಗುತ್ತೆ ಹೆಚ್ಚು ಕಮ್ಮಿ, ಪ್ಲಸ್ ಟ್ಯಾಕ್ಸ್ ಸೇರಿಸಿದ್ರೆ ಸುಮಾರು ಒಂದು 42,000. ಹೀಲಿ ರೆಸೊನೆನ್ಸ್ ನೋಡೋದಿದ್ರೆ 1,10,000 ಪ್ಲಸ್ ಟ್ಯಾಕ್ಸ್. ಆಮೇಲೆ ಫೈನಲ್ ಒನ್ ಪ್ರೊಫೆಷನಲ್ 2,00,000 ಸುಮಾರು 94,000 ಪ್ಲಸ್ ಟ್ಯಾಕ್ಸ್. ಈ ಥರ ಇದರದ್ದು ಪ್ರೋಗ್ರಾಮ್ಸ್ ಲಿಸ್ಟ್ ಇದೆ. ಸೊ ಈ ಸ್ಲೈಡಲ್ಲಿ ನಿಮಗೆ ಇನ್ಕ್ಲೂಡಿಂಗ್ ಟ್ಯಾಕ್ಸನ್ನು ನಾನು ಹಾಕಿದ್ದೇನೆ. ಹಾಗೆಯೇ ಅದರ ಜೊತೆಗೆ ಹೀಲಿ ಹೋಲಿಸ್ಟಿಕ್ ಅನ್ನುವಂಥ ಇನ್ನೊಂದು ವೇರಿಯಂಟ್ ಕೂಡ ಇದೆ, ಅದರದ್ದು ಕೂಡ ಇನ್ಫಾರ್ಮೇಷನನ್ನು ನಾನು ಹಾಕಿದ್ದೇನೆ ಇದರಲ್ಲಿ. ಸೊ ಈ ಸ್ಲೈಡಲ್ಲಿ ಕೊಟ್ಟಿದ್ದಾರೆ. ಸೊ ಗೋಲ್ಡು, ಹೊಲಿಸ್ಟಿಕ್, ರೆಸೊನೆನ್ಸ್ ಮತ್ತು ಪ್ರೊಫೆಷನಲ್. ಸೊ ಇದು 4 ರೀತಿಯಲ್ಲಿ ನಮಗೆ ಇದು ಸಿಗ್ತದೆ. ನಮ್ಮ ರಿಕ್ವೈರ್ಮೆಂಟನ್ನು ನೋಡಿಕೊಂಡು ನಾವು ನಮಗೆ ಬೇಕಾದಂಥ ಎಡಿಷನನ್ನು ಚೂಸ್ ಮಾಡ್ಕೊಳ್ಬೋದು. ಸೊ ನಾವೆಲ್ಲ ಇಲ್ಲಿ ತನಕ ಯೂಸ್ ಮಾಡ್ತಾ ಇದ್ದಂಥದ್ದು ಹೀಲಿ ರೆಸೊನೆನ್ಸ್, ಇದು 3ನೇದು ಆ್ಯಪಿನಿದೆಯಲ್ಲ ಅದನ್ನು ನಾವು ಯೂಸ್ ಮಾಡ್ತಾ ಇದ್ದಂಥದ್ದು. ಪ್ರೊಫೆಷನಲ್ ಮಾಡೋದು ಇತ್ತೀಚೆಗೆ ಲಾಸ್ಟ್ 2 ತಿಂಗಳ ಈಚೆಗೆ ಅದನ್ನು ಲಾಂಚ್ ಮಾಡಿರುವಂಥದ್ದು. ಇಲ್ಲಿ ತನಕ ಅದು ಇರಲಿಲ್ಲ. ಸೊ ಇದಿಷ್ಟು 4 ವೆರೈಟೀಸಲ್ಲಿ ನಾವು ತೊಗೊಳ್ಬೋದು. ನಾನು ಸಜೆಸ್ಟ್ ಮಾಡೋದಿದ್ರೆ ನೀವು ಈಗ ಹೀಲಿ ರೆಸೊನೆನ್ಸ್ನಿಂದ ಪ್ರಾರಂಭ ಮಾಡ್ಬೋದು. ಆನಂತರ ನಿಮಗೆ ಹೀಲಿ ಪ್ರೊಫೆಷನಲ್ಗೆ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಕೆಲವು ಪ್ರಮೋಷನ್ಸ್ಗಳು ಕೂಡ ಇರ್ತದೆ, ಅಥವಾ ಆವಾಗವಾಗ ಯಾವಾಗ ಸಾಧ್ಯ ಆಗುತ್ತೋ ನೀವು ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಥವಾ ನೀವು ಪ್ರೊಫೆಷನಲ್ ಆಗಿ ಮಾಡಬೇಕು ಅಂತ ಯಾವಾಗ ಯೋಚಿಸ್ತೀರೋ ಆವಾಗ ನೀವು ಸಪ್ರೇಟಾಗಿ ಹೀಲಿ ಪ್ರೊಫೆಷನಲನ್ನು ಪಡ್ಕೊಳ್ಬೋದು. ಯಾಕಂದರೆ ನಿಮಗೆ ಒಂದು ಸಾರಿ ಅದರಲ್ಲಿ ಮಾಸ್ಟ್ರಿ ಬಂದ ಮೇಲೆ ಹೀಲಿ ಹೇಗೆ ಯೂಸ್ ಮಾಡೋದು ಮತ್ತು ಅದನ್ನು ಹೇಗೆ ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳು ಯಾವ್ಯಾವ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಬೋದು, ಅದರ ಎಫಿಷಿಯನ್ಸಿ ಬಂದ ನಂತರ ನೀವು ಇಫ್ ಯು ವಾಂಟ್ ಟು ಸ್ಟಾರ್ಟ್ ಆನ್ ಎ ಪ್ರೊಫೆಷನಲ್ ಲೆವೆಲ್, ಬೇರೆಯವರಿಗೆ ಕೂಡ ಅನುಕೂಲ ಮಾಡೋ ಥರ ಮಾಡೋದಿದ್ರೆ ನೀವು ಇಲ್ಲಿ ಪ್ರೊಫೆಷನಲ್ಗೆ ಹೋಗ್ಬೋದು. ಇನ್ನು ಹೀಲಿ ಗೋಲ್ಡ್ ಮತ್ತು ಹೋಲಿಸ್ಟಿಕ್ ಇಟ್ ಈಸ್ ನಾಟ್ ಮಚ್ ಯೂಸ್ಫುಲ್. ಯಾಕೆ ಅಂತಂದರೆ ನೀವು ಡಿಸ್ಟೆಂಟಲ್ಲಿ ಹೀಲಿಂಗ್ ಮಾಡಬೇಕು ಅಂತಂದರೆ ನಿಮಗೆ ಹೀಲಿ ರೆಸೊನೆನ್ಸ್ನ ಅವಶ್ಯಕತೆ ಇರ್ತದೆ. ಹಾಗೆಯೇ ಹೀಲಿ ರೆಸೊನೆನ್ಸ್ನ ಇನ್ನೊಂದು ಮುಖ್ಯವಾದಂತಹ ಇದರಲ್ಲಿ ಅಡ್ವಾಂಟೇಜ್ ಏನು ಅಂತಂದರೆ ಕಸ್ಟಮ್ ಪ್ರೋಗ್ರಾಮ್ಸ್ ಅಂತ. ನಮಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಗೋಲ್ ಇದೆ, ಆ ಗೋಲನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು ಅಂತಾದರೆ ನಾವು ಇದರಲ್ಲಿ ಅದನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಪ್ರೋಗ್ರಾಮ್ಸ್ಗಳನ್ನು ರನ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನನ್ನ ಯೂಟ್ಯೂಬ್ ಚಾನಲ್ಲು ಮಾನಿಟೈಸ್ ಆಗಬೇಕು, ನನಗೆ 1,000 ಸಬ್ಸ್ಕ್ರೈಬರ್ಸ್ ಬೇಕು ಮತ್ತು 4,000 ಪಬ್ಲಿಕ್ ವಾಚ್ ಅವರ್ಸ್ ಬೇಕು ಅಂತ ಒಂದು ಇಂಟೆನ್ಷನ್ ತೊಗೊಂಡು ನಾನೊಂದು ಕಸ್ಟಮ್ ಪ್ರೋಗ್ರಾಮನ್ನು ರನ್ ಮಾಡಿದೆ. ಅಂದರೆ ಸೆಟ್ ಮಾಡಿಕೊಂಡು ಅದನ್ನು ರನ್ ಮಾಡಿದೆ. ಅದನ್ನು ರನ್ ಮಾಡಿ ನಾನು ತುಂಬ ರೆಗ್ಯುಲರಾಗಿ ರನ್ ಮಾಡಲಿಲ್ಲ, ಅದನ್ನು ಪ್ರೊಬಬ್ಲಿ ಟೋಟಲ್ 10 ಸಲ ರನ್ ಮಾಡಿರ್ಬೋದು. ಬಟ್ ವಿದಿನ್ ಎ ಸ್ಪ್ಯಾನ್ ಆಫ್ 1.5 ಮಂತ್ಸ್, ಹೆಚ್ಚು ಕಮ್ಮಿ 1.5 ತಿಂಗಳಲ್ಲೇ ನನಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬೇಕೋ ಅಷ್ಟು ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಅವರ್ಸ್, ಅಂದರೆ ನನ್ನ ಕಾನ್ಷಿಯಸ್ ಜಾಗೃತ ಮನಸ್ಸಿಗೆ ಸಿಗದೇ ಇರುವಂತಹ ರೀತಿಯಲ್ಲಿ ಅದನ್ನು ನಾನು ಹೇಗೆ ಅಂದರೆ ಈ ಹೀಲಿಂಗ್ ಅಲ್ಲದೆ ಪ್ರೊಬಬ್ಲಿ ಕೋಇನ್ಸಿಡೆನ್ಸ್ ರೀತಿಯಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ ಈಸ್ ಎ ಕ್ಲಿಯರ್ ಇಂಡಿಕೇಶನ್ ದಟ್ ಅವರ್ ಹೀಲಿಂಗ್ ಹ್ಯಾಸ್ ವರ್ಕ್ಡ್. ಸೊ ಈ ಹೀಲಿಂಗಲ್ಲಿ ಮಾಡಿದಂಥ ಪ್ರೋಗ್ರಾಮ್ಗಳು ಖಂಡಿತ ವರ್ಕ್ ಆಗಿದೆ ಅಂತ ನಾವು ಅದರಲ್ಲಿ ತಿಳ್ಕೊಳ್ಬೋದು. ಸೊ ಗ್ರಾಫನ್ನು ನೋಡಿದರೆ ಹೀಗೆ ಇದ್ದದ್ದು ಸಡನ್ನಾಗಿ ಹೀಲಿಂಗ್ ಸ್ಟಾರ್ಟ್ ಮಾಡಿದ ನಂತರ ಹೀಗೆ ಎಕ್ಸ್ಪೋನೆನ್ಷಿಯಲ್ ಆಗಿ ಜಾಸ್ತಿ ಆಯಿತು ಸಬ್ಸ್ಕ್ರೈಬರ್ಸ್. ಸೊ ಈ ಥರ ನಾನು ಸಾಕಷ್ಟು ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಕೂಡ ಮಾಡ್ತಾ ಇದ್ದೇನೆ ಆ್ಯಂಡ್ ಐ ಆಮ್ ಸೀಯಿಂಗ್ ಅ ವೆರಿ ಗುಡ್ ರಿಸಲ್ಟ್. ಸೊ ಆ ಥರದ ಪ್ರೋಗ್ರಾಮ್ಸ್ಗಳು, ಕಸ್ಟಮ್ ಪ್ರೋಗ್ರಾಮ್ಸ್ಗಳನ್ನೆಲ್ಲ ರನ್ ಮಾಡೋದಕ್ಕೆ ನಾವು ಈ ರೆಸೊನೆನ್ಸನ್ನು ಯೂಸ್ ಮಾಡ್ಬೋದು. ರೆಸೊನೆನ್ಸ್ ಎಡಿಷನ್ನಲ್ಲಿ ಆ ಥರದ ಪ್ರೋಗ್ರಾಮ್ಸ್ಗಳನ್ನು ರನ್ ಮಾಡ್ಬೋದು. ನಾವು ಫೈನಾನ್ಷಿಯಲ್ ಆಸ್ಪೆಕ್ಟ್ ತಗೊಳ್ಳೋದಿದ್ರು ಕೂಡ ನಾನು ಹೀಲಿ ತಗೊಂಡ
ಸಮಯದಿಂದ ನಾನು ಫಸ್ಟ್ 1 ತಿಂಗಳು ನನಗೆ ಸುಮ್ಮನೆ ಬರೀ ಎಕ್ಸ್ಪೆರಿಮೆಂಟ್ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ದೆ. ಬಟ್ ಸೆಕೆಂಡ್ ಮಂತ್ ಆನ್ವರ್ಡ್ಸ್ ನನ್ನ ಫೈನಾನ್ಷಿಯಲ್ ಗೇನ್ಸ್ ಇರ್ಬೋದು, ಮತ್ತು ನನ್ನ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಬರಬೇಕು ಅನ್ನುವಂಥ ನನ್ನ ಗೋಲ್ ಏನಿದೆ ಅದನ್ನು ಕೂಡ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಇತ್ಯಾದಿ. ಸೊ ಸಾಕಷ್ಟು ರೀತಿಯಲ್ಲಿ ನನಗೆ ಅನುಕೂಲ ಆಗಿದೆ. ದಟ್ ಈಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಫ್ರಮ್ ದ ಯೂಸೇಜ್ ಆಫ್ ಹೀಲಿ. ಇನ್ನು ಕಸ್ಟಮೈಸಿಂಗ್ ಹೀಲಿ ಈಸ್ ಆಲ್ಸೋ ಪಾಸಿಬಲ್. ಅಂದರೆ ನೀವು ಯಾವುದೋ ಒಂದು ಮಾಡೆಲ್ ತೊಗೊಂಡಿರ್ತೀರಿ, ಅದರ ನಂತರದಲ್ಲಿ ಪ್ರತಿ ತಿಂಗಳು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಲವು ಪ್ರೋಗ್ರಾಮ್ಸ್ ನಮ್ಗೆ ಬೇಕು ಅಂತಾದರೆ ಅದನ್ನು ಹಾಕ್ಕೊಂಡು ಯೂಸ್ ಮಾಡಿಕೊಂಡು ದೆನ್ ಆಮೇಲೆ ಅದನ್ನು ನೀವು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಆ ಥರದ ವ್ಯವಸ್ಥೆ ಕೂಡ ಇದೆ. ಇನ್ನು ನೀವು ಹೀಲಿಯನ್ನು ಬಿಸ್ನೆಸ್ ಅಪರ್ಚುನಿಟಿ ತರಹ ಅದನ್ನು ನೋಡೋದಿದ್ರೆ, ಅಂದರೆ ಇದರ ಮೇಲೇ ಬೇಸ್ಡ್ ಆದಂತಹ ನಿಮಗೆ ಬಿಸ್ನೆಸ್ ರೀತಿಯಲ್ಲಿ ಅದನ್ನು ಮಾಡಬೇಕು ಅಂತಾದರೆ ಹೀಲಿ ಗಿವ್ಸ್ ಯು ವೆರಿ ಅಟ್ರಾಕ್ಟಿವ್ ಬೋನಸಸ್. ಅದು ಕೋರ್ ಬೋನಸ್ ಅಂತಿದೆ, ಟೀಮ್ ಬೋನಸ್ ಅಂತಿದೆ, ಲೀಡರ್ ಬೋನಸಸ್ ಅಂತಿದೆ. ಸೊ ಇದಕ್ಕೆ ಸಪ್ರೇಟ್ ಆದಂತಹ ಟ್ರೈನಿಂಗ್ಗಳು ಕೂಡ ಇದೆ. ನನ್ನ ಅಪ್ಲೈನ್ಗಳು ಯಾರ್ಯಾರಿದ್ದಾರೆ ಅವರು ಪ್ರತಿ ವಾರ ಅಥವಾ 2 ವಾರಕ್ಕೊಂದ್ಸರಿ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ ಮತ್ತು ಟ್ರೈನಿಂಗನ್ನು ಕೊಡ್ತಾ ಇರ್ತಾರೆ. ಸೊ ಅದರಲ್ಲಿ ಕೂಡ ನೀವು ಇಂಟ್ರೆಸ್ಟ್ ಇದ್ದರೆ ಅದನ್ನು ಈ ಅಪರ್ಚುನಿಟಿಯನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು ವಿಚಾರ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು. ಥ್ಯಾಂಕ್ ಯು ಆಲ್ ಫಾರ್ ಲಿಸ್ನಿಂಗ್. ನಮಸ್ತೆ.